ಶ್ರೀ ಬ್ರಹ್ಮನ ತಂದೆ ಯಾರು? ಶ್ರೀ ವಿಷ್ಣುವಿನ ತಾಯಿ ಯಾರು? ಈಶ್ವರನ ತಾತ ಯಾರು? ನಮಗೆ ಇದನ್ನು ಹೇಳು. ಇದನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತವಚನಗಳನ್ನು, ಸರ್ವಧರ್ಮಗಳ ಪವಿತ್ರ ಶಾಸ್ತ್ರಗಳ ಆಧಾರ ಸಹಿತ. ಮತ್ತು ಪ್ರತಿಯೊಬ್ಬರೂ ಶಾಸ್ತ್ರ ವಿರುದ್ಧ ಸಾಧನೆಯನ್ನು ಮಾಡಿ ಕಂಪ್ಲೀಟ್ ಸಾಧನೆಯು ಸಿಗದ ಕಾರಣ, ಪೂರ್ಣ ಸಾಧನೆ ಸಿಗದ ಕಾರಣ, ಭಕ್ತಿ ಸಿಗದ ಕಾರಣ ಬಹಳಷ್ಟು ಟ್ರೈ ಮಾಡಿದರು, ಪ್ರಯತ್ನಪಟ್ಟರು. ಪರಮಾತ್ಮ ಸಿಗದ ಕಾರಣ ತಮ್ಮದೇನು ಅನುಭವವಿತ್ತೋ ಅದನ್ನೇ ಸಮಾಜದಲ್ಲಿ ಪ್ರೊಡ್ಯೂಸ್ ಮಾಡಿಬಿಟ್ಟರು, ಇಡೀ ಸಮಾಜದಲ್ಲಿ ಹರಡಿಸಿಬಿಟ್ರು. ಪರಮಾತ್ಮ ನಿರಾಕಾರನೆಂದು, ಅಂದರೆ ಪರಮಾತ್ಮ ಸತ್ಯಲೋಕದಿಂದ ನಡೆದು ಬರುತ್ತಾರೆ, ಸನಾತನ ಪರಮಧಾಮದಿಂದ ನಡೆದು ಬರುತ್ತಾರೆ. ಅಲ್ಲಿ ಹೋದ ಬಳಿಕ ಜೀವಾತ್ಮಕ್ಕೆ ಕಷ್ಟ ಇರುವುದಿಲ್ಲ. ಇದರದ್ದೇ ಸಮರ್ಥನೆಯನ್ನು ಗೀತಾಜ್ಞಾನದಾತ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಈ ರೀತಿ ಹೇಳ್ತಾನೆ: ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನಿಗೆ ಶರಣಾಗು, ಅವನ ಕೃಪೆಯಿಂದ ನೀನು ಪರಮ ಶಾಂತಿಯನ್ನು ಮತ್ತು ಸನಾತನ ಪರಮಧಾಮವನ್ನು ಪ್ರಾಪ್ತಿಸುವೆ. ಪರಮ ಶಾಂತಿಯನ್ನು ಹೊಯ್ ಮತ್ತು ಆ ಸನಾತನ ಪರಮಧಾಮವನ್ನು ಪ್ರಾಪ್ತಿಸುವೆ. ತನ್ನ ವಿಷಯದಲ್ಲಿ ಹೇಳ್ತಾನೆ ಅರ್ಜುನ 7ನೇ ಅಧ್ಯಾಯದ 5 ಮತ್ತು 7ರಲ್ಲಿ, ಅಂದರೆ 7ನೇ ಅಧ್ಯಾಯದ ಗೀತೆಯ 7ನೇ ಅಧ್ಯಾಯದ 5 ಮತ್ತು 7ನೇ ಶ್ಲೋಕದಲ್ಲಿ ತನ್ನ ವಿಷಯದಲ್ಲಿ ಹೇಳ್ತಾನೆ ಅರ್ಜುನ, ನನ್ನ ಭಕ್ತಿಯನ್ನು ಮಾಡು, ನನ್ನನ್ನೇ ಪಡೆಯುವೆ, ಆದರೆ ಯುದ್ಧವನ್ನಂತೂ ಮಾಡಲೇಬೇಕು. ಯುದ್ಧವನ್ನೂ ಮಾಡು, ನನ್ನ ಸ್ಮರಣೆ ಕೂಡ ಮಾಡು. ಗೀತೆಯ ಅಧ್ಯಾಯ 8ರ ಶ್ಲೋಕ 1ರಲ್ಲಿ ಅರ್ಜುನ ಕೇಳಿದ, ಹೇ ಭಗವಂತ, ತಾವು ಗೀತೆಯ ಅಧ್ಯಾಯ 7ರ ಶ್ಲೋಕ 29ರಲ್ಲಿ ಹೇಳಿದ್ದೀರಿ, ಆ ತತ್ಬ್ರಹ್ಮನನ್ನು ತಿಳಿದ ಮತ್ತು ಸಂಪೂರ್ಣ ಆಧ್ಯಾತ್ಮ ಜ್ಞಾನವನ್ನು ತಿಳಿದ, ಎಲ್ಲ ಕರ್ಮಗಳಿಂದ ಪರಿಚಿತವಾದ ಜೀವಾತ್ಮ ಕೇವಲ ಜರ ಮತ್ತು ಮರಣದಿಂದ ಪಾರಾಗುವ ಪ್ರಯತ್ನವನ್ನೇ ಮಾಡುತ್ತಾನೆ. ಈ ಪ್ರಪಂಚದ ಯಾವುದೇ ವಸ್ತುವಿನ ಬಗ್ಗೆ ಇಚ್ಛೆ ಇರುವುದಿಲ್ಲ. ಇಲ್ಲಿ 8ನೇ ಅಧ್ಯಾಯದ ಪ್ರಥಮ ಶ್ಲೋಕದಲ್ಲಿ ಅರ್ಜುನ ಕೇಳ್ತಾನೆ, ಕಿಂ ತತ್ ಭ್ರಮ್, ಆ ತತ್ ಭ್ರಮ್ ಅಂದರೆ ಏನು? 8ನೇ ಅಧ್ಯಾಯದ 3ರಲ್ಲಿ ಗೀತಾಜ್ಞಾನದಾತ ಹೇಳ್ತಾನೆ, ಅವನು ಪರಮಕ್ಷರ ಬ್ರಹ್ಮನು. ಗೀತೆಯ ಅಧ್ಯಾಯ 15ರ ಶ್ಲೋಕ 1ರಿಂದ 4 ಮತ್ತು 16, 17ರಲ್ಲಿ ಇಲ್ಲಿ ಬಹಳ ವಿಸ್ತಾರವಾಗಿ ಮಾಹಿತಿಯನ್ನು ನೀಡಲಾಗಿದೆ. ತತ್ವದರ್ಶಿ ಸಂತರ ಗುರುತನ್ನು ಸಹ ಹೇಳಲಾಗಿದೆ. ಉಲ್ಟಾ ನೇತಾಡುತ್ತಿರುವ ವೃಕ್ಷದ ಎಲ್ಲ ವಿಭಾಗಗಳನ್ನು ಯಾರು ಹೇಳುತ್ತಾನೋ, ಹೇಗಂದ್ರೆ ಅಕ್ಷರ ಪುರುಷ ಏಕ್ ಪೇಡ್ ಹೈ ನಿರಂಜನ ವಾಕಿ ಡಾರ್, ನಿರಂಜನನೆಂದು ಕ್ಷರಪುರುಷನಿಗೆ ಹೇಳ್ತಾರೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅಕ್ಷರ ಪುರುಷ ಏಕ್ ಪೇಡ್ ಹೈ ಸರ್ಪುರುಷ ವಾಕಿ ಡಾರ್ और तीनों देवा शाखा ये पात रूप संसार. ಮರವೆಂದು ನೆಲದ ಹೊರಗಿರುವಂಥದ್ದನ್ನು ಕರೀತಾರೆ. ಭೂಮಿಯ ಹೊರಗಡೆ ಏನು ಕಾಣುತ್ತದೋ ಅದನ್ನು ಮರ ಎನ್ನುತ್ತಾರೆ, ವೃಕ್ಷ ಎನ್ನುತ್ತಾರೆ. ಮತ್ತು ನೆಲದ ಒಳಗಡೆ ಪರೋಕ್ಷವಾಗಿ ಗುಪ್ತವಾಗಿರುವಂಥದ್ದು ಅದು ಬೇರಾಗಿದೆ, ಅದು ಮೂಲವಾಗಿದೆ. ಅವನು ಪರಮಾಕ್ಷರ ಬ್ರಹ್ಮನು, ಪರೋಕ್ಷವಾಗಿರುವಂಥದ್ದು. ಯಜುರ್ವೇದ ಅಧ್ಯಾಯ 40ರ ಶ್ಲೋಕ 17ರಲ್ಲಿ ಈ ಗೀತೆಜ್ಞಾನದಾತ ತನ್ನ ಮಾಹಿತಿಯನ್ನು ಸಹ ನೀಡ್ತಿದ್ದಾನೆ. ಅಂದರೆ ನಾನಂತೂ ಮೇಲೆ ಖಂ ಬ್ರಹ್ಮ್, ಅಹಂ ಖಂ ಬ್ರಹ್ಮ್ ಓಂ, ನನ್ನದು ಓಂ ನಾಮವಿದೆ. ಮತ್ತು ಖಂಬ್ ಅಂದರೆ ಮೇಲೆ, ಸ್ವರ್ಗದಲ್ಲಿ, ಅಂದರೆ ಅಂತರಿಕ್ಷದಲ್ಲಿನ ಮಹಾಸ್ವರ್ಗ, ಅಂದರೆ ನಾನು ಬ್ರಹ್ಮಲೋಕದಲ್ಲಿ ಇರ್ತೇನೆ. ಮತ್ತು ಆ ಪರಮಾತ್ಮ, ಆ ಪೂರ್ಣ ಪರಮಾತ್ಮನಂತೂ ಗುಪ್ತ ಪರೋಕ್ಷನಾಗಿರುವನು. ಈಗ ಇಲ್ಲಿ ಗೀತೆ ಅಧ್ಯಾಯ 15ರ ಶ್ಲೋಕ 1ರಲ್ಲಿ ಬರೆದಿದೆ, ಮೇಲೆ ಬೇರುಳ್ಳ, ಕೆಳಗೆ 3 ಗುಣರೂಪಿ ಶಾಖೆಗಳುಳ್ಳ ಈ ಉಲ್ಟಾ ನೇತಾಡುತ್ತಿರುವ ಪ್ರಪಂಚರೂಪಿ ವೃಕ್ಷವಿದೆ. ಮತ್ತು ಯಾವ ಸಂತ ಇದರ ಎಲ್ಲ ವಿಭಾಗಗಳನ್ನು ಹೇಳುವನು, ಎಲೆಗಳು ಸಮೇತ ಮೂಲದಿಂದ ಹಿಡಿದು ಎಲೆಗಳವರೆಗೆ. ಅಂದರೆ ಬುಡ ಯಾವ ಭಗವಂತ, ಒಂದು ಎಕ್ಸಾಂಪಲ್ ಕೊಡುವುದಾಗಿದೆ. ಮತ್ತು ಈ ಪ್ರಪಂಚರೂಪಿ ವೃಕ್ಷದ ಬೇರು ಯಾವ ಭಗವಂತ, ಅಂದರೆ ಯಾವುದರಿಂದ ಎಲ್ಲ ಕ್ರಿಯೆಗಳು ನಡೆಯುತ್ತವೆ, ಯಾರಿಂದ ಎಲ್ಲರ ಉತ್ಪತ್ತಿಯಾಗಿದೆ, ಎಲ್ಲರ ಜನಕನು, ಎಲ್ಲರ ಧಾರಣೆ ಪೋಷಣೆ ಮಾಡುವವನು, ಎಲ್ಲರ ತಂದೆ ಆಗಿರುವನು, ಪಿತನಾಗಿರುವನು, ಅವನು ಬೇರು ರೂಪಿ ಪರಮಾತ್ಮ, ಅವನು ಪರಮಾಕ್ಷರ ಬ್ರಹ್ಮನು. ಮತ್ತು ಮರದ ಕಾಂಡ ಏನಿದೆ ಅದು ಅಕ್ಷರ ಬ್ರಹ್ಮನು. ಅದರಿಂದ ಹೊರಬಂದ ದಪ್ಪ ಕೊಂಬೆಯನ್ನು ಕ್ಷರಬ್ರಹ್ಮನೆಂದು ತಿಳಿಯಿರಿ. ಮತ್ತು ಕ್ಷರಬ್ರಹ್ಮ ಅಂದರೆ ಆ ಕೊಂಬೆಗೆ 3 ಶಾಖೆಗಳಿವೆ. ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರೂಪಿ ಶಾಖೆಗಳಾಗಿವೆ. ಮತ್ತು ನಾವು ಎಲೆರೂಪಿ ಪ್ರಪಂಚ. ಇದನ್ನು ಪರಮಾತ್ಮ ಸ್ವತಃ ಬಂದು ಹೇಳಿದ್ದರು ತಮ್ಮ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ. ಆ ತತ್ವಜ್ಞಾನದಲ್ಲಿ ಹೇಳಿದ್ದಾರೆ, ಅಕ್ಷರ ಪುರುಷ ಏಕ್ ಪೇಡ್ ಹೈ ನಿರಂಜನ ವಾಕಿ ಡಾರ್
और तीनों देवा शाखा है ये पात्र रूप संसार। ಗೀತೆ ಜ್ಞಾನದಾತ ಹೇಳ್ತಾನೆ, ಯಾವಾಗ ನಿನಗೆ ತತ್ವದರ್ಶಿ ಸಂತನ ಪ್ರಾಪ್ತಿಯಾಗುತ್ತದೆ, ತದನಂತರ 15ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ತದನಂತರ ಆ ಪರಮೇಶ್ವರನ ಪರಮಪದದ ಹುಡುಕಾಟ ಮಾಡಬೇಕು. ಅಲ್ಲಿ ಹೋದ ಬಳಿಕ ಸಾಧಕರು ಪ್ರಪಂಚದಲ್ಲಿ ಎಂದೂ ಮರಳಿ ಬರಲಾರರು. ಅರ್ಥಾತ್ ಅವರು ಪೂರ್ಣ ಮೋಕ್ಷವನ್ನು ಪ್ರಾಪ್ತಿಸುತ್ತಾರೆ. ಅವರ ಎಲ್ಲ ತೊಂದರೆಗಳು ದೂರವಾಗುತ್ತವೆ. ಮತ್ತು ನಂತರ ಹೇಳ್ತಾನೆ, ಆ ಪರಮೇಶ್ವರನು ತನಗಿಂತ ಬೇರೆ ಪರಮೇಶ್ವರನ ಬಗ್ಗೆ ಹೇಳ್ತಿದ್ದಾನೆ. ಯಾವ ಪರಮೇಶ್ವರನಿಂದ ಪ್ರಪಂಚರೂಪಿ ವೃಕ್ಷದ ಪ್ರವೃತ್ತಿ ವಿಸ್ತಾರವನ್ನು ಪಡೆದಿದೆಯೋ, ಅಂದರೆ ಯಾರು ಎಲ್ಲ ಬ್ರಹ್ಮಾಂಡಗಳ ರಚನೆ ಮತ್ತು ಎಲ್ಲ ಆತ್ಮಗಳನ್ನು ರಚಿಸಿರುವರೋ, ನೀನು ಅವನ ಭಕ್ತಿಯನ್ನೇ ಮಾಡು, ನಥಿಂಗ್ ಎಲ್ಸ್. ಗೀತಾ ಜ್ಞಾನದಾತ ಹೇಳ್ತಿದ್ದಾನೆ, ಅವನದ್ದೇ ಭಕ್ತಿಯನ್ನು ಮಾಡು. ನಾನೂ ಕೂಡ ಅವನದ್ದೇ ಶರಣದಲ್ಲಿದ್ದೇನೆ. ಬೇರೆ ಎಲ್ಲ ಪೂಜೆಗಳನ್ನು ತ್ಯಜಿಸಿಬಿಡು. 15ನೇ ಅಧ್ಯಾಯದ 16 ಮತ್ತು 17ರಲ್ಲಿ 3 ಪ್ರಭುಗಳು, ಕ್ಷರಪುರುಷ, ಅಕ್ಷರಪುರುಷ ಮತ್ತು ಪರಮಕ್ಷರ ಪುರುಷ. ಕ್ಷರಬ್ರಹ್ಮ್, ಅಕ್ಷರಬ್ರಹ್ಮ್, ಪರಮಕ್ಷರ ಬ್ರಹ್ಮ್, ಈ 3ರ ಮಾಹಿತಿಯು ವಿಸ್ತಾರವಾಗಿ ಇದೆ. ಈಗ ಪುಣ್ಯಾತ್ಮರೇ, ಗೀತೆ ಅಧ್ಯಾಯ 7ರ ಶ್ಲೋಕ 5 ಮತ್ತು 7ರಲ್ಲಿ ಗೀತಾಜ್ಞಾನದಾತ ಹೇಳ್ತಾನೆ, ನನ್ನ ಭಕ್ತಿಯನ್ನು ಮಾಡು, ನನಗೆ ಪ್ರಾಪ್ತನಾಗುವೆ. ಆದರೆ ಶಾಂತಿ ಕೊಂಚವೂ ಇಲ್ಲ. ಯುದ್ಧ ಕೂಡ ಮಾಡಬೇಕಾಗುವುದು. ಯುದ್ಧವನ್ನು ಮಾಡು, ನನ್ನ ಸ್ಮರಣೆಯನ್ನು ಮಾಡು. ಮತ್ತು ಗೀತೆ ಅಧ್ಯಾಯ 18ರ ಶ್ಲೋಕ 62ರಲ್ಲಿ ಹೇಳಿದೆ, ಒಂದು ವೇಳೆ ನಿನಗೆ ಪರಮಶಾಂತಿ ಬೇಕಾದರೆ, ಸನಾತನ ಪರಮಧಾಮ ಬೇಕಾದರೆ ಆ ಪರಮೇಶ್ವರನಿಗೆ ಶರಣಾಗು. ಯಾರಿಗೆ? ಪರಮಾಕ್ಷರ ಬ್ರಹ್ಮನಿಗೆ ಶರಣಾಗು. ತನ್ನ ಸಾಧನೆ ಬಗ್ಗೆ ಹೇಳ್ತಾನೆ. ಗೀತೆಯ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರಣಂ ಯಹ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಮಾಂ ಬ್ರಹ್ಮನಾದ ನನ್ನ ಕೇವಲ ಒಂದು ಓಂ ಮಂತ್ರವಿದೆ, ನಥಿಂಗ್ ಎಲ್ಸ್. ಮತ್ತು ಇದರ ಸ್ಮರಣೆಯನ್ನು ಕೊನೆಯ ಉಸಿರಿನವರೆಗೆ ಮಾಡು. ಈ ಓಂ ನಾಮದಿಂದ ಸಿಗುವ ಪರಮಗತಿ ಅಂದರೆ ಬ್ರಹ್ಮಲೋಕ ಪ್ರಾಪ್ತಿಯಾಗುವುದು. ಆದರೆ ಬ್ರಹ್ಮಲೋಕಕ್ಕೆ ಹೋದವರು ಸಹ ಪುನಃ ಜನ್ಮ ಮರಣದಲ್ಲಿ ಬರುತ್ತಾರೆ. ಇದು ಪೂರ್ಣ ಮೋಕ್ಷವಲ್ಲ. ಗೀತೆಯ ಅಧ್ಯಾಯ 8ರ ಶ್ಲೋಕ 16ರಲ್ಲಿ ಇಲ್ಲಿ ಅನುವಾದಕರ್ತರು ಸ್ವಲ್ಪ ಎಡವಟ್ಟನ್ನು ಮಾಡಿದ್ದಾರೆ. ಅವರು ಇಲ್ಲಿ ಅನುವಾದಿಸಿದ್ದು ಹೀಗಿದೆ. ಹೇಗೆಂದರೆ, ಬ್ರಹ್ಮಲೋಕ ಪರ್ಯಂತ ಇದಂತೂ ಸರಿ ಮಾಡಿದ್ದಾರೆ. ಹೋದಂಥ ಜೀವಾತ್ಮಗಳು ಸಹ ಪುನರಾವರ್ತಿಯಲ್ಲಿವೆ. ಅವರಲ್ಲಿ ಅನುವಾದವನ್ನು ತಪ್ಪು ಮಾಡಿದ್ದಾರೆ. ಅಂದರೆ ನನ್ನ ಪ್ರಾಪ್ತಿಯಾದ ಜೀವಾತ್ಮಕ್ಕೆ ಮತ್ತೆ ಪುನರ್ಜನ್ಮವಾಗುವುದು ಇಲ್ಲ, ತಪ್ಪು. ಅದರ ಅರ್ಥ ಹೀಗಾಗುತ್ತದೆ ಅಂದರೆ, ಯಾರಿಗಿದು ತಿಳಿದಿಲ್ಲ ಏನೆಂದರೆ, ಬ್ರಹ್ಮಲೋಕ ಪರ್ಯಂತ ಎಲ್ಲ ಪುನರಾವರ್ತಿಯಲ್ಲಿವೆ, ಅವರು ನನ್ನನ್ನು ಪಡೆದ ನಂತರವೂ ಪುನರ್ಜನ್ಮದಲ್ಲಿ ಬರುತ್ತಾರೆ ಎಂದು. ನ ವಿದ್ಯತೆ ವಿದ್, ಇದರ ಅರ್ಥ ತಿಳಿಯು ಎಂದಾಗುತ್ತದೆ. ತಿಳಿಯೂ ಸಹ ಆಗುತ್ತದೆ. ಒಂದು ಶಬ್ದದ ಕೇವಲ ಒಂದೇ ಅರ್ಥ ಆಗದು. ಇಲ್ಲಿ ವಿದ್ ಇದರ ಅರ್ಥ ಆಗದು ಎಂದು. ಇವರು ವಿದ್ ಅಂದರೆ ಆಗುವುದು ಎಂದು ಬರೆದರು. ವಿದ್ ಅಂದರೆ ತಿಳಿಯುವುದು ಸಹ ಆಗುತ್ತದೆ. ಅಂದರೆ ಇದು ಯಾರಿಗೆ ತಿಳಿದಿಲ್ಲ, ನನ್ನನ್ನು ಪ್ರಾಪ್ತಿಸಿದ ಜೀವಾತ್ಮಕ್ಕೂ ಪುನರ್ಜನ್ಮವಾಗುವುದೆಂದು. ವಾಸ್ತವ ಅಂದರೆ ಅವರು ಬ್ರಹ್ಮಲೋಕದವರೆಗೆ ಹೋಗ್ತಾರೆ. ಅಲ್ಲಿ ಹೋದರೂ ಮತ್ತೆ ಮರಳಿ ಪುನರಾವರ್ತಿಯಲ್ಲೇ ಇರುತ್ತಾರೆ. ಹೀಗಾಗಿ ಅವನು ಹೇಳಿದ್ದಾನೆ, ನನ್ನ ಮತ್ತು ನಿನ್ನ ಬಹಳ ಜನ್ಮಗಳಾಗಿ ಹೋಗಿವೆ. 4ನೇ ಅಧ್ಯಾಯದ 5ರಲ್ಲಿ ಮತ್ತು 9ನೇ ಶ್ಲೋಕದಲ್ಲಿ, 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಗೀತೆಯಲ್ಲಿ ಸ್ಪಷ್ಟಪಡಿಸಿದ್ದಾನೆ ಇವನು. ಮತ್ತು 10ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ, ಅಂದರೆ ನನ್ನ ಉತ್ಪತ್ತಿಯನ್ನು, ನನ್ನ ಜನ್ಮವಂತೂ ಆಗುತ್ತದೆ. ಈ ಋಷಿ ಮಹರ್ಷಿಗಳು ಬ್ರಹ್ಮ ವಿಷ್ಣು ಮಹೇಶ ಇವರು ಯಾರು ನನ್ನ ಜನ್ಮದ ಬಗ್ಗೆ ತಿಳಿದಿಲ್ಲ. ಏಕೆಂದರೆ ಇವರು ನನ್ನಿಂದ ಉತ್ಪನ್ನರಾದವರು. ಈಗ ತಂದೆಯ ಜನನದ ಬಗ್ಗೆ ಸಂತಾನವು ಹೇಳಲು ಸಾಧ್ಯವಿಲ್ಲ. ತಂದೆಯ ಜನನದ ಬಗ್ಗೆ ತಾತ ಹೇಳಬಹುದು. ಹಾಗಾಗಿ ಆ ತಾತ ಅಂದರೆ ನಮ್ಮೆಲ್ಲರ ಮಾಲೀಕ ಕಬೀರ್ ದೇವರು, ಪರಮಾಕ್ಷರ ಬ್ರಹ್ಮನು ಸ್ವತಃ ಇಲ್ಲಿಗೆ ಬಂದು ಈ ಎಲ್ಲ ಬ್ರಹ್ಮಾಂಡಗಳ ರಚನೆ ಹೇಗಾಯಿತು ಮತ್ತು ಆ ಎಲ್ಲ ಜ್ಞಾನವನ್ನು ನಮಗೆ ಸೃಷ್ಟಿ ರಚನೆಯಲ್ಲಿ ತಿಳಿಸಿದರು. ಆದರೆ ನಾವು ಲೋಕವೇದವನ್ನು ಬಹಳಷ್ಟು ಕೇಳಿಟ್ಟಿದ್ದೆವು. ಹೀಗಾಗಿ ಪರಮಾತ್ಮನ ಈ ಯಥಾರ್ಥ ಜ್ಞಾನವನ್ನು ಸ್ವೀಕರಿಸಲಾಗಲಿಲ್ಲ. ಈಗ ಪರಮಾತ್ಮ ನಮ್ಮನ್ನು ಸಮರ್ಥನಾಗಿಸಿರುವನು, ಶಿಕ್ಷಣವನ್ನು ನೀಡಿರುವನು. ನಾವೀಗ ಕಾಲನ ಮೂಲಕ ಭ್ರಮಿತ ಆ ಋಷಿ ಮಹರ್ಷಿಗಳ ಮೇಲೆ ಆಧಾರಿತರಾಗಿಲ್ಲ. ನಾವು ನಮ್ಮ ಸದ್ಗ್ರಂಥಗಳನ್ನು ಸ್ವತಃ ಓದಿ ತಿಳಿಸುತ್ತಿದ್ದೇವೆ ಮತ್ತು ಭಗವಂತನನ್ನು ಗುರುತಿಸುತ್ತಿದ್ದೇವೆ. ಪರಮಾತ್ಮನನ್ನು ಗುರುತಿಸುವುದು ಕಠಿಣವಾಗಿದೆ. ಆದರೆ ಪರಮಾತ್ಮನನ್ನು ಪಡೆಯುವುದು, ಮೋಕ್ಷ ಮಾಡಿಸಿಕೊಳ್ಳುವುದು ಸುಲಭ. ಈಗ ಇಲ್ಲಿ ಗೀತೆ ಅಧ್ಯಾಯ 17ರ ಶ್ಲೋಕ 23ರಲ್ಲಿ ಹೇಳಲಾಗಿದೆ, ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ. ಬ್ರಹ್ಮಣೆ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮನ ಸ್ಮರಣೆಯ, ಅವನನ್ನು ಪಡೆಯುವ 3 ಮಂತ್ರಗಳ ಜಪವಿದೆ. ಓಂ ತತ್ ಸತ್. ಓಂ ಅಂತೂ ಇದು ಕ್ಷರಪುರುಷನದ್ದು, ಬ್ರಹ್ಮನದ್ದು. ಮತ್ತು ತತ್ ಇದು ಸಾಂಕೇತಿಕವಿದೆ, ಇದು ಅಕ್ಷರ ಪುರುಷನದ್ದು.
ಮತ್ತು ಸತ್ ಕೂಡ ಸಾಂಕೇತಿಕವಾಗಿದೆ. ಇದು ಪರಮಾಕ್ಷರ ಪುರುಷನದ್ದು, ಪರಮಾಕ್ಷರ ಬ್ರಹ್ಮನದ್ದು. ಈ ಮೂರೂ ಮಂತ್ರಗಳ ಜಪದಿಂದ ಪರಮಾತ್ಮನ ಪ್ರಾಪ್ತಿ ಆಗುವುದು. ಪರಮಾಕ್ಷರ ಬ್ರಹ್ಮನ ಪ್ರಾಪ್ತಿಯಾಗುವುದು. ಕೇವಲ ಓಂ ನಾಮದ ಜಪದಿಂದ ಬ್ರಹ್ಮಲೋಕ ಪ್ರಾಪ್ತಿಯಾಗುವುದು. ಅಂತೆಯೇ ಈಗ ಯಾವುದೋ ಒಂದು ಮೂಲಿಕೆ ಇದೆ, ಯಾವುದೇ ಒಂದು ಮೂಲಿಕೆ, ಅಂತೆಯೇ ಅಳಲೇಕಾಯಿ ಅಥವಾ ಶುಂಠಿ ಅಥವಾ ಬೇರಾವುದೋ ಮೂಲಿಕೆ ಇದೆ. ಒಂದನ್ನೇ ಸೇವಿಸುವುದರಿಂದ ಬೇರೆ ಲಾಭ ಸಿಗುತ್ತದೆ ಮತ್ತು ಅದರಲ್ಲಿ ಇನ್ನೂ ಕೆಲವು ಬೆರೆಸಿದರೆ ಅದರ ಪೂರ್ವರೂಪ ಬದಲಾಗಿ ಗುಣಲಕ್ಷಣದಲ್ಲಿ ವೃದ್ಧಿಯಾಗಿಬಿಡುತ್ತದೆ. ಆಗ ಅದು ಬೇರೆಯೇ ಕ್ರಿಯೆ ಮಾಡುತ್ತದೆ. ಹಾಗಾಗಿ ಈ ಒಂದೇ ಓಂ ನಾಮದ ಜಪವೇನು ಮಾಡಲಾಗುತ್ತದೆ, ಇದರಿಂದ ಬ್ರಹ್ಮಲೋಕದ ಪ್ರಾಪ್ತಿಯಾಗುತ್ತದೆ. ಬ್ರಹ್ಮನ ತನಕದ ಪರಮಗತಿಯನ್ನು ಪಡೆಯುತ್ತಾನೆ. ಇದನ್ನು ಗೀತೆ ಅಧ್ಯಾಯ 7 ಶ್ಲೋಕ 18ರಲ್ಲಿ ಗೀತಾಜ್ಞಾನದಾತ ಹೇಳ್ತಿದ್ದಾನೆ. ಈ ಋಷಿಗಳು, ಋಷಿ ಮಹರ್ಷಿಗಳು, ಜ್ಞಾನಿ ಆತ್ಮಗಳಿವೆ, ಅವರಂತೂ ಉದಾರ ಆಗಿರುವರು. ಇವರು 4ನೆಯವರು. ಒಬ್ಬ ಆರ್ಥ, ಮತ್ತೊಬ್ಬ ಅರ್ಥಾರ್ಥಿ, 3ನೆಯವನು ಜಿಜ್ಞಾಸು, 4ನೆಯವನು ಜ್ಞಾನಿ. ಈ ಜ್ಞಾನಿಗಳಂತೂ ಉದಾರಾತ್ಮಗಳು ಆಗಿರುವರು. ಆದರೆ ನನ್ನ ಅನುತ್ತಮಾಂ ಅಂದರೆ ಖಂಡಿತ ಅಶ್ರೇಷ್ಠ ಗತಿಯಲ್ಲಿಯೇ ಅವರು ಆಶ್ರಿತರಾಗಿ ಬಿಟ್ಟರು. ಇವರೆಲ್ಲ ಭಗವಂತನಲ್ಲಿ ಸಮರ್ಪಿತರಾದವರು, ಒಳ್ಳೆಯ ಆತ್ಮದವರು, ಆದರೆ ನನ್ನದೇ ಆದ ಗತಿಯಲ್ಲಿಯೇ ಆಶ್ರಿತರಾದರು. ನನ್ನದೇ ಆದ ಕಳಪೆ ಮಟ್ಟದ ಇವರು ಅನುತ್ತಮಾಮದ ಅರ್ಥ ಅತಿ ಶ್ರೇಷ್ಠವೆಂದು ಬರೆದುಬಿಟ್ರು. ಏನಿನ್ನ ಅದ್ಭುತವಾಯಿತು! ಅರೆ, ಬ್ಯಾಡ್ ಪದದ ಅರ್ಥವನ್ನು ಗುಡ್ ಎಂದು ಬರೆದರೆ ಅವನಂಥ ಮೂರ್ಖ ಬೇರಾರಿಲ್ಲ. ಆದರೆ ಇವರಿಗೆ ಅರ್ಥವಾಗಲಿಲ್ಲ. ಏನಂದರೆ ಭಗವಂತ ತನ್ನ ಸಾಧನೆಯನ್ನು ಅನುತ್ತಮ ಹೇಳಲು ಸಾಧ್ಯವೇ ಇಲ್ಲ. ಆದರೆ ಭಗವಂತ ಸುಳ್ಳು ಸಹ ಹೇಳಲು ಸಾಧ್ಯವಿಲ್ಲ. ಆ ಪರಮೇಶ್ವರನಿಗೆ ಭಯಪಟ್ಟು ಸತ್ಯ ಹೇಳಬೇಕಾಯಿತು. ಈಗ ಪ್ರಸಂಗ ನಡೆಯುತ್ತಿದೆ ಏನೆಂದರೆ, ಓಂ ತತ್ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ. ಆ ಸಚ್ಚಿದಾನಂದ ಘನ ಬ್ರಹ್ಮನ, ಪರಮಾಕ್ಷರ ಬ್ರಹ್ಮನನ್ನು ಪಡೆಯುವ ಈ 3 ಮಂತ್ರಗಳ ಜಪವಿದೆ. ಈ 3 ಮಂತ್ರಗಳ ಕೂಲಿಯಾಗಿದೆ, ಸಾಧನೆಯಾಗಿದೆ. ಈ ಕ್ರಿಯೆಗಳನ್ನು ಮಾಡಿದರೆ ಪರಮಾತ್ಮ ಸಿಗುವನು. ಹೇಗೆ ಎಲ್ಲ ಗಿಡಮೂಲಿಕೆಯನ್ನು ಮಿಶ್ರಣ ಮಾಡಿ ಔಷಧಿಯನ್ನು ಮಾಡಲಾಗಿದೆ ಮತ್ತದರ ಸೇವನೆಯಿಂದ ರೋಗ ನಾಶವಾಗುವುದೆಂದು ತಿಳಿಯಿರಿ. ಹಾಗೇನೆ ಈ ಮಂತ್ರಗಳನ್ನು ಜಪಿಸುವುದರಿಂದ ವಿಧಿವತ್ತಾಗಿ ಈ ದಾಸನಿಂದ ಪಡೆದಾಗ ಮಾತ್ರ, ಅದು ಬಿಟ್ಟು ಸ್ವಇಚ್ಛೆಯಿಂದ ಯಾವನೋ ತಲೆ ತಿರುಕನಿಂದ ಪಡೆದರೆ ಅದರಿಂದ ಯಾವ ಲಾಭವಾಗದು. ಅಧಿಕಾರಿಯ ಹೊರತು ಯಾವುದೇ ಕಾರ್ಯ ಸಫಲವಾಗದು. ಹಾಗಾಗಿ ಈ ದಾಸನಿಂದ ಪಡೆದು ಜಪಿಸುವುದರಿಂದ ನಿಮ್ಮ ಈ ಜನ್ಮ ಮರಣದ ರೋಗ ನಿವಾರಣೆಯಾಗುವುದು, ಮತ್ತೆ ಪರಮಾತ್ಮ ಸಿಗುವನು, ಸ್ವಸ್ಥರಾಗುವಿರಿ. ಈಗ ಪುಣ್ಯಾತ್ಮರೇ, 8ನೇ ಅಧ್ಯಾಯದ 5 ಮತ್ತು 7ರಲ್ಲಿ ಇವನು ಸ್ವತಃ ಹೇಳ್ತಾನೆ, ನನ್ನನ್ನು ಭಜಿಸು, ನನ್ನ ಜಪಂ ಮಾಡು, ನನ್ನ ಸ್ಮರಣೆಯನ್ನು ಮಾಡು. 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ತನ್ನ ಮಂತ್ರ ಓಮನ್ನು ಹೇಳಿಟ್ಟಿದ್ದಾನೆ. ಬ್ರಹ್ಮನಾದ ನನ್ನ ಓಂ ಮಂತ್ರವಿದೆ, ಒಂದಕ್ಷರದ್ದು. ನಂತರ 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಹೇಳಿದೆ, ಆ ಸಚ್ಚಿದಾನಂದ ಘನ ಬ್ರಹ್ಮನನ್ನು ಪಡೆಯುವ ಮಾರ್ಗವಾಗಿದೆ ಇದು. ತತ್ ಮತ್ತು ಸತ್ ಇದು ಗುಪ್ತವಾಗಿವೆ, ಹಾಗಾಗಿ ಇದು ಕಾಲನಿಗೆ ತಿಳಿದಿಲ್ಲ ಈ 2 ಮಂತ್ರಗಳು. ಇದಕ್ಕಾಗಿ ಇವನು ಆಪ್ಷನ್ ಬಿಟ್ಟ 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಏನೆಂದರೆ, ಆ ತತ್ವಜ್ಞಾನವನ್ನು, ಪರಮಾತ್ಮನ ತತ್ವವನ್ನು, ಪರಮಾತ್ಮನ ವಿಷಯದಲ್ಲಿ ವಿಶೇಷ ಮಾಹಿತಿಯನ್ನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿಯಿರಿ. ಅವರು ಹೇಳುವರು, ಇವು ಕೋಡ್ ವರ್ಡ್ಗಳಾಗಿವೆ, ಈ ದಾಸ ಮಾತ್ರ ಹೇಳಬಲ್ಲ. ಈ ಭೂಮಿ ಮೇಲೆ ಯಾರ ಬಳಿಯೂ ಈ ಮಂತ್ರಗಳಿಲ್ಲ. ಮತ್ತು ಯಾರಾದರೂ ತಲೆಹರಟೆಯವನು ಈ ದಾಸರಿಂದ ಪಡೆದು ಮುಂದಕ್ಕೆ ಯಾರಿಗಾದರೂ ನೀಡಿದರೂ ಅದರಿಂದ ಯಾವ ಲಾಭವೂ ಸಿಗದು. ಅವನ ನಾಮವು ಖಂಡವಾಗಿ ಬಿಡುತ್ತದೆ, ಏಕೆಂದರೆ ಇದು ಆಧ್ಯಾತ್ಮಿಕ ಮಾರ್ಗವಾಗಿದೆ. ಈ ಕಾಲ ಬಯಸ್ತಾನೆ ಇನ್ನೂ ಇಂತಹ 2-3 ತಲೆಹರಟೆಗಳನ್ನು ತಯಾರಿಸಿ ಇವರಿಂದ ಅನೇಕರನ್ನು ಹಾಳು ಮಾಡಲೆಂದು. ಆದರೆ ನೀವು ತಿಳುವಳಿಕೆ ಮತ್ತು ಶಿಕ್ಷಣವುಳ್ಳವರು, ಈಗ ಈ ತಪ್ಪನ್ನು ಮಾಡಬೇಡಿ. ಅನಧಿಕಾರಿಯಿಂದ ಮಂತ್ರ ಪಡೆದು ತಮ್ಮ ಜೀವನ ಹಾಳು ಮಾಡಿಕೊಳ್ಳಬೇಡಿ ನೀವು. ಈಗ ಇಲ್ಲಿ ಏನು ಹೇಳಲಾಗಿದೆ, ಆ ಪರಮಾಕ್ಷರ ಬ್ರಹ್ಮನನ್ನು ಪಡೆಯಲು ಈ 3 ಮಂತ್ರಗಳ ಜಪವಿದೆ. 8ನೇ ಅಧ್ಯಾಯದ 8, 9, 10ನೇ ಶ್ಲೋಕಗಳಲ್ಲಿ ಗೀತಾಜ್ಞಾನದಾತ ಹೇಳ್ತಾನೆ, ಯಾವ ಪರಮಾಕ್ಷರ ಬ್ರಹ್ಮನ ಬಗ್ಗೆ 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಒಂದು ವೇಳೆ ಅವನ ಸಾಧನೆಯನ್ನು ಮಾಡಬೇಕಾದ್ರೆ ಅವನ ಸಾಧನೆಯನ್ನು ಮಾಡುವವನು ಅವನನ್ನೇ ಪಡೆಯುತ್ತಾನೆ. 8ನೇ ಅಧ್ಯಾಯದ 5 ಮತ್ತು 7ರಲ್ಲಿ ಹೇಳ್ತಾನೆ, ನನ್ನ ಸಾಧನೆ ಮಾಡಿದರೆ ನನ್ನನ್ನೇ ಪಡೆಯುವೆ, ನಿನಗೆ ಶಾಂತಿ ಖಂಡಿತ ಸಿಗದು, ಯುದ್ಧ ಮಾಡಲೇಬೇಕು ನೀನು. 18ನೇ ಅಧ್ಯಾಯದ 62ರಲ್ಲಿ ಹೇಳಿದ್ದಾನೆ, ನಿನಗೆ ಪರಮ ಶಾಂತಿ ಬೇಕಾದರೆ ಆ ಪರಮೇಶ್ವರನಿಗೆ ಶರಣಾಗು, ಅವನ ಕೃಪೆಯಿಂದಲೇ ನೀನು ಸನಾತನ ಪರಮಧಾಮವನ್ನು ಪಡೆಯುವೆ, ಪರಮ ಶಾಂತಿಯನ್ನು ಪ್ರಾಪ್ತಿಸುವೆ. ಮತ್ತು 8ನೇ ಅಧ್ಯಾಯದ 8, 9, 10ರಲ್ಲಿ ಇದೇ ಪ್ರಮಾಣಗೊಳಿಸುತ್ತಿದ್ದಾನೆಂದರೆ, ಅವನ ಭಕ್ತಿ ಮಾಡುವವನು ಅಂತ್ಯ ಸಮಯದವರೆಗೆ ಸಾಧನೆಯಂತೂ ಒಂದೇ ತರಹದ್ದಿದೆ.
ಯಾರೋ ಈ ರೀತಿ ಯೋಚಿಸಬಹುದು, ಈಗ ನಾನು ಸಮಾಧಿಸ್ಥನಾಗುವೆ, ಮೇಲೆ ಪರಮಾತ್ಮನನ್ನು ನೋಡಿ ಮರಳಿ ಬರುವೆನು. ಒಂದು ವೇಳೆ ನೋಡಿದ್ದೂ ಆಯಿತು, ಮರಳಿ ಬಂದದ್ದೂ ಆಯಿತು, ಸಾಧನೆ ಪೂರ್ಣವಾಗದಿದ್ದರೆ ಇಲ್ಲೇ ನೀವು ಅಲೆಯಬೇಕಾಗುತ್ತದೆ. ಈಗ ಹೇಗೆಂದರೆ, ಒಬ್ಬ ವಿದ್ಯಾರ್ಥಿ ವಿದ್ಯಾಲಯದಲ್ಲಿ ಓದುತ್ತಿದ್ದಾನೆ ಮತ್ತು ಅವನು ಹೇಳುತ್ತಾನೆ, ನಾನು IAS ಮಾಡುತ್ತಿರುವೆ, IAS ಮಾಡಿ ಏನಾಗುವಿ? ಡೆಪ್ಯೂಟಿ ಕಮಿಷನರ್ ಆಗುವೆ. ಒಂದು ಬಾರಿ ನೋಡಿ ಬರುವೆ ಡೆಪ್ಯೂಟಿ ಕಮಿಷನರ್ ಮತ್ತು ಅವರ ಆಫೀಸ್ ಹೇಗಿರುತ್ತದೆ ಅಂತ. ಅಲ್ಲಿ ನೋಡಿದ್ದಾಯಿತು, ಮರಳಿ ಬಂದು ಓದುವುದನ್ನು ಬಿಟ್ಟುಬಿಟ್ಟೆ. ನಂತರ ಆಗ್ಬಿಟ್ಟಿಯ DC, ನಂತರ ಅಲ್ಲೇ ಬಿದ್ದಿರುವೆ ಅಷ್ಟೇ. ಅಂದರೆ ಈ ಸಾಧನೆಯನ್ನು ಕೊನೆಯ ಉಸಿರಿನವರೆಗೂ ಮಾಡುತ್ತಿರಬೇಕು. ಇಲ್ಲಿಂದ ಯಶಸ್ವಿಯಾಗಿ ಹೋದಾಗ ಅಲ್ಲಿ ಸಿಗುವುದು ಈ ಪೋಸ್ಟ್ ತಮಗೆ, ಅಮರ ಪದವಿ. ಎಲ್ಲಿ? ಸತ್ಯಲೋಕದಲ್ಲಿ, ಸತ್ಯಖಂಡದಲ್ಲಿ. ಈಗ ಏನು ಹೇಳ್ತಾರೆ? ಆ ಪರಮೇಶ್ವರನ ಸಾಧನೆಯನ್ನು ಮಾಡದೆ ನೀವು ಅನ್ಯ ಸಾಧನೆ ಭಕ್ತಿ ಮಾಡುತ್ತೀರೆಂದಾದರೆ ನಿಮಗದರಿಂದ ಯಾವ ಲಾಭವೂ ಆಗದು. ಈಗ ಪುಣ್ಯಾತ್ಮರೇ, ಯಾವುದೇ ಸಂತ ಋಷಿಗಳ ತಾವು ಅವರ ಥಿಯರಿಯನ್ನು ನೋಡಿ, ಅವರ ಅನುಭವವನ್ನು ನೋಡಿ, ಅವರು ಏನು ಹೇಳ್ತಾರೆ ಅಂದರೆ, ಯಾರದೇ ಪ್ರಾರಬ್ಧದಲ್ಲಿ, ಸಂಸ್ಕಾರದಲ್ಲಿ ಏನು ಬರೆಯಲಾಗಿದೆಯೋ ಅದನ್ನು ಅವನು ಅನುಭವಿಸಲೇಬೇಕಾಗುವುದು. ಒಬ್ಬ ದುಃಖಿ ವ್ಯಕ್ತಿ ಸಂಕಟ ನಿವಾರಣೆಗಾಗಿ ಏನು ಇಚ್ಛಿಸ್ತಾನೆಂದರೆ, ಭಗವಂತನು ಜೀವಿಯ ದುಃಖವನ್ನು ದೂರ ಮಾಡುವನೆಂದು. ಪರಮಾತ್ಮ ಎಲ್ಲಿ ಸಿಗುತ್ತಾನೆ? ಸಂತರ ಬಳಿ ಹೋಗುತ್ತೇವೆ. ಅವರು ಪರಮಾತ್ಮನ ಭಕ್ತಿಯನ್ನು ಮಾಡಿ ಸ್ವಲ್ಪ ಶಕ್ತಿಯನ್ನು ಪ್ರಾಪ್ತಿಸಿಕೊಂಡಿರುತ್ತಾರೆ ಮತ್ತು ಆ ಶಕ್ತಿಯಿಂದ ಅವರು ಅನ್ಯರಿಗೂ ಸಹ ಸುಖವನ್ನು ನೀಡುತ್ತಾರೆ. ಇದಕ್ಕಾಗಿ ಅವರು ಎಲ್ಲೆಲ್ಲಿ ಹೋಗ್ತಾರೆ? ಯಾರೋ ಋಷಿಯ ಬಳಿ, ತಂತ್ರ ಮಂತ್ರ ಮಾಡುವವನ ಬಳಿ, ಯಾರೋ ಮಂತ್ರವಾದಿಯ ಬಳಿ, ಅಥವಾ ಯಾವುದೋ ಸಾಧು ಸಂತನ ಶಿಷ್ಯರಾಗಿ ಹೇಗೋ ಅವರು ಹೇಳಿದ ಹಾಗೆ ಅವರು ಸಾಧನೆಯನ್ನು ಮಾಡ್ತಾರೆ. ಮತ್ತು ಯಾವಾಗ ಅವರ ಸಂಕಟವು ದೂರವಾಗುವುದಿಲ್ಲ, ಆವಾಗ ಆ ಸ್ಥಾನವನ್ನು ಬಿಟ್ಟು ಬೇರೆ ಸ್ಥಾನಕ್ಕೆ ಹೋಗ್ತಾರೆ. ಅಂದರೆ ಯಾರೋ ಮಂದಿರಕ್ಕೆ ಹೋಗ್ತಾರೆ, ಯಾರೋ ಗುಹೆ ಕಡೆ ಹೋಗ್ತಾರೆ, ಅಥವಾ ಯಾರೋ ಬೆಟ್ಟದ ಮೇಲೆ ಹೋಗ್ತಾರೆ, ಅಥವಾ ತುಳಸಿ ಬನ್ನಿ ಮರಕ್ಕೆ ದಾರವನ್ನು ಕಟ್ಟುತ್ತಾರೆ. ಮತ್ತು ಯಾರೋ ಯಾವುದೋ ತೀರ್ಥಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಯಾವ ಲಾಭ ಸಿಗದಿದ್ದರೂ ಈ ಆತ್ಮ ಸುಮ್ಮನಿರದು, ಏಕೆಂದರೆ ಇದಕ್ಕೆ ತಿಳಿದಿದೆ, ಅಂದರೆ ಒಂದು ಪರಮ ಶಕ್ತಿ ಇದೆ, ಆ ಪರಮಾತ್ಮ ಎಲ್ಲ ದುಃಖವನ್ನು ನಿವಾರಣೆ ಮಾಡಬಲ್ಲನು. ಹೀಗಾಗಿ ಯಾರೋ ಹೇಳ್ತಾರೆ, ನಮ್ಮ ಗುರುಗಳ ಹತ್ತಿರ ಬನ್ನಿ, ನಿಮ್ಮ ಕಷ್ಟಗಳೆಲ್ಲ ದೂರವಾಗೂ. ಅಲ್ಲಿ ಕೂಡ ಹೋಗ್ತಾರೆ. ಆ ಋಷಿ ಗುರುಗಳು, ಸಂತರು, ಮಂಡಲೇಶ್ವರರು ಮೊದಲಂತೂ ಅವರ ಸಂಕಟ ನಿವಾರಣೆಗಾಗಿ ಯಾವುದಾದರೂ ಧರ್ಮ ಪುಣ್ಯ ಕಾರ್ಯ ಮಾಡಲು ಅವಶ್ಯವಾಗಿ ಹೇಳ್ತಾರೆ. ಅದರಿಂದ ಅವರಿಗೆ ಯಾವ ಲಾಭ ಸಿಗದಿದ್ದಾಗ ಹೇಳ್ತಾರೆ, ಮಗು, ಇದಂತೂ ನಿಮ್ಮ ಪ್ರಾರಬ್ಧದ ಕರ್ಮವಾಗಿದೆ. ಪ್ರಾರಬ್ಧ ಅಂದರೆ ನಿನ್ನ ಭಾಗ್ಯದಲ್ಲಿ ಬರೆಯಲಾಗಿದೆ, ನಿನ್ನ ಜೀವನ ಹಿಸ್ಟ್ರಿಯಲ್ಲಿ ಬರೆಯಲಾಗಿದೆ. ಇದನ್ನು ಅಳಿಸಲಾಗದು. ಇದನ್ನಂತೂ ನೀನು ಅನುಭವಿಸಲೇಬೇಕಾಗುವುದು. ನೀವು ಯಾವುದೇ ಋಷಿ ಸಂತನ ಬಳಿ ಹೋಗಿ, ವರ್ತಮಾನದಲ್ಲಿ ಕೂಡ ಇದೇ ಸಿದ್ಧಾಂತವಾಗಿದೆ ಅವರದ್ದು. ಏನು ಹೇಳ್ತಾರಂದರೆ, ಈ ಕರ್ಮಗಳನ್ನಂತೂ ನೀನು ಅನುಭವಿಸಲೇಬೇಕಾಗುವುದು, ಕರ್ಮದ ದಂಡವಾದ ದುಃಖಗಳನ್ನಂತೂ ನೀವು ಅನುಭವಿಸಲೇಬೇಕಾಗುವುದು. ಭಕ್ತಿ ಮಾಡಿ ಮುಂದೆ ಸುಖ ಸಿಗುವುದು. ಭಲೇ ಪುರುಷರೇ, ಯಾರದೋ ಕಾಲಿಗೆ ಮುಳ್ಳು ಚುಚ್ಚಿದೆ ಮತ್ತು ಅವನು ಯಾರಿಗೋ ಹೇಳ್ತಾನೆ, ನೋಡಿ ನನ್ನ ಕಾಲಿಗೆ ನೋವಾಗುತ್ತಿದೆ, ಮುಳ್ಳು ಚುಚ್ಚಿ ಒಳಗೆ ಹೋಗಿ ಮುರಿದು ಬಿಟ್ಟಿದೆ. ಒಳಗಡೆ ಹೋದ ಮುಳ್ಳು ಹೊರಗಡೆಯಿಂದ ಕಾಣ್ತಿಲ್ಲ. ಜ್ಞಾನವುಳ್ಳ ವ್ಯಕ್ತಿ ನೋಡಿ ಹೇಳಿಬಿಡ್ತಾನೆ ಏನೆಂದರೆ, ನಿನ್ನ ಕಾಲಿಗೆ ಮುಳ್ಳು ತಗಲಿದೆ ಅಂತ. ಈ ಕಾರಣದಿಂದ ನಿನಗೆ ಅಸಹನೀಯ ನೋವಾಗ್ತಿದೆ. ಈಗ ಆ ವ್ಯಕ್ತಿ ಒಂದು ವೇಳೆ ಹೀಗೆ ಹೇಳಿದರೆ, ಮುಳ್ಳನ್ನಂತೂ ನನಗೆ ಹೊರತೆಗೆಯಲು ಬರುವುದಿಲ್ಲ, ಮುಳ್ಳಂತೂ ಹೊರಗೆ ಬರುವುದು ಸಾಧ್ಯವಿಲ್ಲ. ಈಗ ನೀನು ಶೂ ಅನ್ನು ಧರಿಸಿಕೋ, ನಂತರ ಮುಳ್ಳು ಚುಚ್ಚುವುದಿಲ್ಲ ನಿನಗೆ, ಮುಂದಕ್ಕೆ ಮುಳ್ಳು ಚುಚ್ಚುವುದಿಲ್ಲ. ಇದೇನು ಸಾಧ್ಯವೇ? ಏಕೆಂದರೆ ಮುಳ್ಳು ಚುಚ್ಚಿದ ಕಾಲಿಗೆ ಶೂ ಎಂದೂ ಧರಿಸಲಾಗದು. ಮುಳ್ಳು ಹೊರಬಂದು ನೋವು ಶಮನವಾಗಬೇಕು, ನಂತರ ಆ ವ್ಯಕ್ತಿ ಶೂ ಧರಿಸುವನು. ಈ ಭಯದಿಂದ ಧರಿಸುವನ್ಯಾಕೆಂದರೆ ಮತ್ತೆ ಶೂ ತೆಗೆದು ಬಿಟ್ಟರೆ, ಮತ್ತೆ ಶೂ ಧರಿಸದಿದ್ದರೆ ನಂತರ ಮುಳ್ಳಿನಿಂದಾಗುವ ನೋವು ಬರುವುದು ಬೇಡ, ಮುಳ್ಳು ಚುಚ್ಚದಿರಲಿ ಎಂದು. ಹಾಗಾಗಿ ಯಾರಿಗೆ ಆಪತ್ತು ಬಂದಿದೆ, ಸಂಕಟಗಳು ಬಂದಿವೆ, ಪ್ರಾರಬ್ಧದಾಗಿರಲಿ ಅಥವಾ 3 ತಾಪಗಳದ್ದಾಗಿರಲಿ, ಅವುಗಳನ್ನು ಈ ದೇವತೆಗಳು ಯಾರು ಸರಿ ಮಾಡಲಾರರು. ಮತ್ತು ಈ ಬ್ರಹ್ಮ, ವಿಷ್ಣು, ಶಿವ
ಈ ಮೂವರು ಈ ತಾಪ ಮತ್ತು ಶಾಪ ಇತ್ಯಾದಿ ಮತ್ತು ಪ್ರಾರಬ್ಧದ ಕರ್ಮಗಳನ್ನು ಇವರು ಕೂಡ ನಾಶ ಮಾಡಲಾರರು. ಈ ಬ್ರಹ್ಮ್ ಕ್ಷರಪುರುಷನೂ ಕೂಡ ಮಾಡಲಾರ. ಮತ್ತೆ ಪರಬ್ರಹ್ಮನಿಂದಲೂ ಆಗದು. ಇವನನ್ನು ಅಕ್ಷರ ಪುರುಷನೆಂದು ಹೇಳಲಾಗಿದೆ. ಗೀತೆ ಅಧ್ಯಾಯ 15 ಶ್ಲೋಕ 16 ಮತ್ತು 17ರಲ್ಲಿ 3 ಪ್ರಭುಗಳ ಬಗ್ಗೆ ಹೇಳಲಾಗಿದೆ. ಕ್ಷರಪುರುಷ ಮತ್ತು ಅಕ್ಷರ ಪುರುಷ ಕೂಡ ಮಾಡಲಾರರು. ಕೇವಲ ಪರಮಕ್ಷರ ಬ್ರಹ್ಮ್, ಪರಮಕ್ಷರ ಪುರುಷ ಕವಿರ್ ದೇವರು ನಿಮ್ಮ ಈ ಪ್ರಾರಬ್ಧದ ಕರ್ಮಗಳನ್ನು ಕೂಡ ನಾಶ ಮಾಡಬಲ್ಲರು, ಪಾಪಗಳನ್ನು ನಾಶ ಮಾಡಬಲ್ಲರು. मासा घटे न तिल बधे बिदना लिखे जो लेख सच्चा सतगुरु मेट कर भाई ऊपर मार दे मेघ. ನಿಜವಾದ ಸದ್ಗುರು ಅಂದರೆ ಇಲ್ಲಿ ನಕಲಿ ಸದ್ಗುರುಗಳು ಕಡಿಮೆಯೇನೂ ಇಲ್ಲ. ಅವರ ಬಳಿ ಈ ಮೂಲಿಕೆ ಇಲ್ಲ, ಆ ಪವರ್ ಇಲ್ಲ. ಮತ್ತು ಪರಮೇಶ್ವರರು ಸ್ವತಃ ಬರ್ತಾರೆ, ಋಷಿ ಸಂತನ ರೂಪದಲ್ಲಿ ಇಲ್ಲಿ ಪ್ರಕಟವಾಗ್ತಾರೆ. ಆಗ ಅವರು ಸದ್ಗುರುವಿನ ರೂಪದಲ್ಲಿಯೇ ಇರುತ್ತಾರೆ. ಮತ್ತವರು ನಮ್ಮ ಪ್ರಾರಬ್ಧದ ಪಾಪಗಳ ದಂಡವನ್ನು ನಾಶ ಮಾಡಿ ನಮ್ಮನ್ನು ಸದಾ ಸುಖಿಯನ್ನಾಗಿಸುತ್ತಾರೆ. ಫಾರ್ ಎವರ್ ಅದನ್ನು ನಷ್ಟ ಮಾಡಿಬಿಡುತ್ತಾರೆ. ಹಣೆ ಬರಹದಲ್ಲಿ ಬರೆದ ದುಃಖಗಳನ್ನು तुम कौन राम का जपते जापम तात गुड नयतीनु तापम. ನೀವು ಯಾವ ರಾಮನ ಭಕ್ತಿಯನ್ನು ಮಾಡುತ್ತೀರೋ ಅದರಿಂದ ನಿಮ್ಮ ಈ 3 ತಾಪಗಳು ನಾಶವಾಗಲಿಲ್ಲ ಹಾಗೂ ದುಃಖವೂ ದೂರವಾಗಲಿಲ್ಲ. ಈಗ ಪುಣ್ಯಾತ್ಮರೇ, ಆ ಪರಮಾತ್ಮ ಕಬೀರ್ ದೇವರು, ಕಬೀರ ಸಾಹೇಬರಾಗಿದ್ದಾರೆ. ಈಗ ಏನಾಗ್ತದಂದರೆ, ಎಲ್ಲಿಯವರೆಗೆ ನಮಗೆ ಪರಮೇಶ್ವರನ ನಿಜವಾದ ಮಾರ್ಗ ಸಿಗುವುದಿಲ್ಲ, ಪರಮ ಸಂತರು ಸಿಗುವುದಿಲ್ಲ, ಆಗ ಋಷಿಗಳ ಹತ್ತಿರ ಹೋಗುತ್ತಾರೆ. ಮೊದಲಂತೂ ನಿಮ್ಮ ಮೇಲೆ ಧಾರ್ಮಿಕ ಕ್ರಿಯೆಗಳನ್ನು ಹೇರಿಬಿಡುತ್ತಾರೆ ಇವರು. ತಾವು ಕೂಡ ಆ ದುಃಖ ಸಂಕಟಗಳ ನಿವಾರಣೆಗಾಗಿ ಅವುಗಳನ್ನು ಮಾಡ್ತೀರಿ. ಮತ್ತು ಕೊನೆಯಲ್ಲಿ ಅವರು ಹೀಗೆ ಹೇಳಿಬಿಡ್ತಾರೆ ಅಂದರೆ, ಇವು ನಿಮ್ಮ ಪ್ರಾರಬ್ಧದಲ್ಲಿ ಬರೆಯಲಾಗಿದೆ, ಇದನ್ನು ನೀವು ಅನುಭವಿಸಲೇಬೇಕು. ಮತ್ತು ಉದಾಹರಣೆಯನ್ನು ನೀಡ್ತಾರೆ. ಈಗ ಹೇಗೆಂದರೆ, ಭಗವಂತ ವಿಷ್ಣುವಿಗೆ ಶಾಪ ಕೊಟ್ಟಿದ್ದರು ನಾರದ ಮುನಿಗಳು. ಅಂದರೆ, ನೀನೊಂದು ಇಡೀ ಜೀವನ ನನ್ನ ಹಾಗೇನೆ ಪತ್ನಿಯ ವಿಯೋಗದಲ್ಲಿ ಕಳೆಯುವೆ. ಮತ್ತು ಆ ದಂಡ, ಆ ಶ್ರಾಪ, ಆ ನಾರದ ಮುನಿಗಳು ಕೊಟ್ಟ ಶಾಪವನ್ನು ಕೂಡ ಶ್ರೀ ವಿಷ್ಣುವು ಸ್ವತಃ ತನಗಾಗಿಯೇ ನಾಶ ಮಾಡಲಾಗಲಿಲ್ಲ. ಅವರು ಸಹ ಅನುಭವಿಸಬೇಕಾಯಿತು. ಶ್ರೀರಾಮನ ರೂಪದಲ್ಲಿ ರಾಜ ದಶರಥನ ಮನೆಯಲ್ಲಿ ಜನ್ಮವಾದಾಗ ವಿವಾಹವಾಯಿತು. ವಿವಾಹವಾದ ಕೂಡಲೇ ವನವಾಸವಾಯಿತು. ವನವಾಸದಲ್ಲಿ 2 ವರ್ಷದ ನಂತರ ಸೀತೆಯ ಅಪಹರಣವಾಯಿತು ಮತ್ತು ಲಂಕೆಯಲ್ಲಿ ನಿವಾಸವಾಯಿತು. ಬಹಳ ಸಮಯ ತನಕ ಅಲ್ಲಿ ಯುದ್ಧವಾಯಿತು. ಅದರ ನಂತರ ಸೀತೆಯನ್ನು ಕರೆತಂದರು. 1-2 ವರ್ಷದ ಬಳಿಕ ಸೀತೆಯನ್ನು ಮತ್ತೆ ಹೊರಹಾಕಲಾಯಿತು. ಜೀವನ ಪರ್ಯಂತ ಶ್ರೀರಾಮ ಮತ್ತು ಸೀತೆ ಒಟ್ಟಿಗೆ ಇರಲಿಲ್ಲ. ಮಕ್ಕಳು ಎಲ್ಲೋ, ತಾನು ಎಲ್ಲೋ, ಆ ವ್ಯಕ್ತಿ ಸುಖವಾಗಿರಲು ಸಾಧ್ಯವಿಲ್ಲ. ಶ್ರೀರಾಮಚಂದ್ರ ಅಯೋಧ್ಯೆಯ ರಾಜನಾಗಿರಬಹುದು, ಆದರೆ ತಾನೆಲ್ಲೋ, ಪತ್ನಿಯೆಲ್ಲೋ, ಮಕ್ಕಳೆಲ್ಲೋ. ಹೀಗಿರುವಾಗ ಆ ಜೀವ ಸುಖಿಯಾಗಲಾರ. ಮತ್ತು ಈ ಬ್ರಹ್ಮ, ವಿಷ್ಣು, ಮಹೇಶರು ಜೀವಿಯ ಸರಣಿಯಲ್ಲಿದ್ದಾರೆ, ಪರಮಾತ್ಮ ಅಲ್ಲ, ಪೂರ್ಣ ಪರಮಾತ್ಮರು ಅಲ್ಲ. ಈಗ ಈ ಮಾತುಗಳು ಬಹಳ ಕುಟುಕುತ್ತವೆ. ಯಾರು ಮೊದಲ ಬಾರಿಗೆ ಈ ಜ್ಞಾನವನ್ನು ಕೇಳ್ತಾರೆ ಆ ಆತ್ಮಗಳಿಗೆ. ಪುಣ್ಯಾತ್ಮರೇ, ಇವರ ಇತಿಹಾಸದಲ್ಲಿ ಬರೆದಿದೆ. ಈ ಕಾಲನು ಬ್ರಹ್ಮನು ವಿಷ್ಣು ಮತ್ತು ಬ್ರಹ್ಮಾರಿಗೆ ಹೇಳ್ತಾನೆ ಶಿವಪುರಾಣದಲ್ಲಿ, ನೀವು ತಮ್ಮನ್ನು ತಾವು ಭಗವಂತ ಅಂದುಕೊಂಡಿದ್ದೀರಿ ಮತ್ತು ಯುದ್ಧ ಮಾಡುತ್ತಿದ್ದೀರಿ. ನಿಮ್ಮ ಈ ಭ್ರಮೆಯನ್ನು ನಿವಾರಣೆ ಮಾಡುವುದಕ್ಕಾಗಿ ನಾನೀಗ ಪ್ರಕಟನಾಗಿರುವೆ. ಯಾವಾಗ ಬ್ರಹ್ಮ ಮತ್ತು ವಿಷ್ಣು ಕಾದಾಡುತ್ತಿದ್ದರೋ ಅವರ ಮಧ್ಯದಲ್ಲಿ ಒಂದು ಸ್ತಂಭವನ್ನು ನಿಲ್ಲಿಸಿದ, ಒಂದು ಪಿಲ್ಲರ್, ಒಂದು ಲಿಂಗ, ಹೊಳೆಯುವಂಥ ಬಹಳ ದೊಡ್ಡ ಸ್ತಂಭ. ಆಗ ಅವನು ಅಲ್ಲಿ ಹೋಗಿ ಹೇಳಿದ್ದೇನೆಂದರೆ, ನೀವು ಈಶರಲ್ಲ, ನೀವು ತಮ್ಮನ್ನು ತಾವು ಭಗವಂತನೆಂದು ತಿಳಿದು ಬಹಳ ದೊಡ್ಡ ತಪ್ಪನ್ನು ಮಾಡಿಬಿಟ್ರಿ. ಈಗ ಸ್ವಲ್ಪ ಪ್ರಮಾಣ ತೋರಿಸಬೇಕಾಗ್ತದೆ, ಇಲ್ಲಿದ್ರೆ ಇದು ಕ್ವಿನೈನ್ನಂತೆ ಕಹಿ ತೋರಬಹುದು. ಈ ದಾಸ ಹೇಳಿದ ಈ ವಿಷಯ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶರು ಭಗವಂತರಲ್ಲ. ಏಕೆಂದರೆ ಇವರು ಸ್ವತಃ ತಮ್ಮ ಕರ್ಮಗಳ ದಂಡವನ್ನು ಅನುಭವಿಸಿದ್ದಾರೆ. ಮತ್ತೆ ಭಗವಂತ ಯಾವುದೇ ಪ್ರಕಾರದ ದಂಡ ಅನುಭವಿಸುವುದಿಲ್ಲ. ಅವರಂತೂ ಪಾಪನಾಶಕರು, ಅವರಿಗಂತೂ ದಂಡವಾಗದು. ಮಾತ್ರವಲ್ಲ, ಅವರ ಆಶ್ರಯದಲ್ಲಿ ಇರುವವರದ್ದು ಕೂಡ ಪಾಪನಾಶವನ್ನು ಮಾಡಬಲ್ಲರು. ಈಗ ತಮಗೆ ತೋರಿಸ್ತೇವೆ ಶ್ರೀ ಶಿವಪುರಾಣ. ಒಂದು ಸಮಯದಲ್ಲಿ ಶ್ರೀ ಬ್ರಹ್ಮ ಮತ್ತು ಶ್ರೀ ವಿಷ್ಣುವಿನ ನಡುವೆ ಈ ಮಾತಿನಿಂದಾಗಿ ಯುದ್ಧ ನಡೆಯಿತು. ಶ್ರೀ ಬ್ರಹ್ಮ ವಿಷ್ಣುವಿನ ಬಳಿಗೆ ಹೋದರು.
ಅವರ ಲೋಕದಲ್ಲಿ. ಮತ್ತು ಶ್ರೀ ವಿಷ್ಣುವು ಆರಾಮವಾಗಿ ಶೇಷನಾಗ ಶಯ್ಯೆಯ ಮೇಲೆ ವಿಶ್ರಾಂತಿಯನ್ನು ಪಡೆಯುತ್ತಿದ್ದರು. ಲಕ್ಷ್ಮಿಯೂ ಕೂಡ ಅವರ ಬಳಿ ಕುಳಿತಿದ್ದಳು ಮತ್ತು ಇನ್ನೂ ಬಹಳ ಅವರ ಗಣಗಳು ಸೇವಕರು ಜೊತೆಯಲ್ಲಿದ್ದರು. ಶ್ರೀ ಬ್ರಹ್ಮ ಅಲ್ಲಿ ತಲುಪಿದರು. ಆಗ ಶ್ರೀ ವಿಷ್ಣುವು ಬ್ರಹ್ಮನನ್ನು ಎದ್ದು ನಿಂತು ಸತ್ಕರಿಸಲಿದ್ದಾಗ ಶ್ರೀ ಬ್ರಹ್ಮ ಹೇಳಿದರು, ನಾನು ನಿನ್ನ ತಂದೆ ಬಂದಿರುವೆನು. ನಾನು ಎಲ್ಲರ ಉತ್ಪತ್ತಿಕರ್ತನಾಗಿರುವೆನು. ನಾನು ಬ್ರಹ್ಮನಾಗಿರುವೆ ಮತ್ತು ನೀನು ವಿಷ್ಣು ನನ್ನ ಪುತ್ರನಾಗಿರುವೆ. ನಾನು ನಿನ್ನ ಬಳಿ ಬಂದಾಗ ನನ್ನನ್ನು ಸತ್ಕರಿಸಲಿಲ್ಲ. ನಿನಗೆ ಸ್ವಾಭಿಮಾನ ಹೆಚ್ಚಾಗಿದೆ. ನಿನ್ನ ಬುದ್ಧಿಯನ್ನು ಸರಿದಾರಿಗೆ ತರಬೇಕು. ಈಗ ಶ್ರೀ ವಿಷ್ಣು ಹೇಳತೊಡಗಿದ, ನಾನು ನಿನ್ನ ತಂದೆಯಾಗಿರುವೆ. ನೀನು ನನ್ನ ನಾಭೀಕಮಲದಿಂದ ಉತ್ಪನ್ನವಾಗಿರುವೆ. ನೀನು ತನ್ನನ್ನು ತಾನು ಹೇಗೆ ಎಲ್ಲರ ಕರ್ತ ಎಂದು ತಿಳಿಯುತ್ತೀಯ? ನಾನಾಗಿದ್ದೇನೆ ಎಲ್ಲರ ಕರ್ತ. ಹೇಳುವ ಭಾವಾರ್ಥ ಅಂದರೆ ಅವರಿಬ್ಬರೂ ಪರಸ್ಪರ ನಾನು ನಿನ್ನ ಅಪ್ಪ ಎಂದು ಹೇಳ್ತಾರೆ. ಇಬ್ಬರೂ ಭಗವಂತರು ಹೊಡೆದಾಡಿದ್ರು. ಈಗ ಪುಣ್ಯಾತ್ಮರೇ, ಇದನ್ನು ಈ ದಾಸ ತನ್ನ ಕಡೆಯಿಂದ ಹೇಳುತ್ತಿಲ್ಲ, ಲೋಕವೇದ ಹೇಳುತ್ತಿಲ್ಲ, ಇವರ ಇತಿಹಾಸದಲ್ಲಿ ಬರೆದ ಸತ್ಯಜ್ಞಾನವನ್ನು ಹೇಳುತ್ತಿರುವೆ. ಈಗ ಈ ತರಹದ ಬುದ್ಧಿ ಅಂತೂ 4-5ನೇ ತರಗತಿಯ ಮಕ್ಕಳದ್ದು ಆಗಿರುತ್ತದೆ. ಮತ್ತು ಆ ಮಕ್ಕಳು ಜಗಳ ಆಡುತ್ತಿದ್ದರೆ ಟೀಚರ್ ಅವರನ್ನು ಕರೆದು ಗದರಿಸಿ ವಿಚಾರಿಸ್ತಾರೆ, ಯಾವ ಕಾರಣಕ್ಕಾಗಿ ಜಗಳವಾಡುತ್ತಿದ್ದೀರಿ? ಇವನು ಹೇಳ್ತಾನೆ ಇವನು ನನ್ನ ಅಪ್ಪ ಎಂದು. ಆಗ ಇನ್ನೊಬ್ಬ ಹೇಳ್ತಾನೆ, ಮೊದಲು ಇವನು ಹೇಳಿದ್ದು ನಾನು ನಿನ್ನ ಅಪ್ಪ ಅಂತ. ಮತ್ತು ಜಗಳಾಡಿ ಪರಸ್ಪರ ತೋಳುಪಟ್ಟಿ ಹರಿದಿಟ್ಟಿದ್ದಾರೆ. ಈ ಮಟ್ಟದ ಬುದ್ಧಿ ಉಳ್ಳವರಾಗಿದ್ದಾರೆ ಈ ಭಗವಂತರು. ಇವರನ್ನು ನಾವು ಭಗವಂತರು ಎನ್ನುತ್ತಿದ್ದೆವು, ಬ್ರಹ್ಮ ಮತ್ತು ವಿಷ್ಣುವಿಗೆ. ಈಗ ತಮ್ಮೆದುರು ಇಡುತ್ತೇವೆ ನೋಡಿ ಇವರದ್ದೇ ಇತಿಹಾಸವನ್ನು. ಮತ್ತು ಇವರ ಪೂಜೆಯನ್ನು ಮಾಡಿ ನಾವು ಮೋಕ್ಷವನ್ನು ಬಯಸುತ್ತಿದ್ದೆವು. ಇಲ್ಲೇ ಸುತ್ತಾಡುತ್ತಿದ್ದೆವು. ಈಗ ಇದನ್ನು ನೋಡಿ, ಇದೇ ನೋಡಿ ಶಿವಮಹಾಪುರಾಣ, ಹಿಂದಿ ಟೀಕೆ ಸಹಿತ ಭಾಗ 1, ಖೇಮರಾಜ್ ಶ್ರೀಕೃಷ್ಣದಾಸ್ ಕಡೆಯಿಂದ ಪ್ರಕಾಶಿತ ಆಗಿದೆ. ನೋಡಿ, ಇದರ ಅನುವಾದಕರ್ತರು ವಿದ್ಯಾವಾರಿಧಿ ಪಂಡಿತ್ ಜ್ವಾಲಾಪ್ರಸಾದ್ ಮಿಶ್ರ ಕೃತ ಹಿಂದಿ ಟೀಕೆ ಸಹಿತ, ಖೇಮರಾಜ್ ಶ್ರೀಕೃಷ್ಣದಾಸ್ ಪ್ರಕಾಶನ, ಬೊಂಬಾಯಿ. ಇದನ್ನು ನೋಡಿ ಇಲ್ಲಿಂದ. ವಿದ್ವೇಶ್ವರ ಸಂಹಿತೆ. ಇದಾಗಿದೆ ವಿದ್ವೇಶ್ವರ ಸಂಹಿತೆ. 11ನೇ ಪುಟದಲ್ಲಿ ಶಿವಪುರಾಣ. ಇದು ವಿದ್ವೇಶ್ವರ ಸಂಹಿತೆಯಾಗಿದೆ. ಭಾಗ 1, ಅಧ್ಯಾಯ 6. ನಂದಿಕೇಶ್ವರ ಹೇಳಿದರು. ಭಗವಂತ ಶಿವನ ವಾಹನ ನಂದಿಕೇಶ್ವರ ಹೇಳಿದರು, ಹೇ ಯೋಗೀಂದ್ರ, ಹಿಂದೆ ಒಂದು ಸಮಯದಲ್ಲಿ ವಿಷ್ಣು ಭಗವಂತ ಶೇಷಶಯ್ಯೆಯ ಮೇಲೆ ತನ್ನ ಗರುಡ ಇತ್ಯಾದಿ ಸೇವಕರೊಡನೆ ಲಕ್ಷ್ಮೀ ಸಹಿತ ಶಯನ ಮಾಡುತ್ತಿದ್ದರು, ಮಲಗಿದ್ದರು. ಆ ಸಮಯದಲ್ಲಿ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠ, ನೋಡಿ ಈ ಲೇಖಕನ ಬುದ್ಧಿ, ಹೇಳ್ತಾನೆ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠ ಬ್ರಹ್ಮ ತನ್ನ ಇಚ್ಛೆಯಿಂದ. ಈಗ ಬ್ರಹ್ಮಜ್ಞಾನಿಯ ಜ್ಞಾನ ನೋಡಿರಂತೆ ಮುಂದೆ ಶ್ರೀ ಬ್ರಹ್ಮನದ್ದು. ತನ್ನ ಇಚ್ಛೆಯಿಂದ ಅಲ್ಲಿಗೆ ಬಂದರು ಮತ್ತು ಎಲ್ಲ ಪ್ರಕಾರದಿಂದ ಸುಂದರ ಹಾಸಿಗೆಯ ಮೇಲೆ ಶಯನ ಮಾಡುತ್ತಿರುವ, ಎಲ್ಲ ಪ್ರಕಾರದಿಂದ ಸುಂದರ ಹಾಸಿಗೆಯ ಮೇಲೆ ಶಯನ ಮಾಡುತ್ತಿರುವ ಕಮಲಲೋಚನ ಶ್ರೀ ವಿಷ್ಣುವಿಗೆ ಕೇಳತೊಡಗಿದರು, ಯಾರು ನೀನು? ಬ್ರಹ್ಮಜ್ಞಾನಿಗೆ ಇದು ತಿಳಿದಿಲ್ಲ ಅವನು ಯಾರೆಂದು, ಮತ್ತು ಭೇಟಿ ಮಾಡಲು ಹೋಗಿದ್ದಾನೆ. ಯಾರು ನೀನು? ನನ್ನನ್ನು ನೋಡಿ ಅಭಿಮಾನಿ ಪುರುಷನಂತೆ ಶಯನ ಮಾಡುತ್ತಿರುವೆ, ಮಲಗಿರುವೆ. ಹೇ ವತ್ಸ, ಶ್ರೀ ಬ್ರಹ್ಮ ಹೇಳ್ತಾರೆ ವಿಷ್ಣುವಿಗೆ, ಹೇ ವತ್ಸ, ಹೇ ಮಗನೇ, ಎದ್ದೇಳು, ನೋಡು, ನಾನು ನಿನ್ನ ಸ್ವಾಮಿ ಬಂದಿರುವೆ. ಬಂದಿರುವ ಗುರುವನ್ನು ನೋಡಿ ಯಾರು ಅಭಿಮಾನ ಮಾಡ್ತಾನೆ ಆ ದ್ರೋಹಿ ಮೂಢನ ಪ್ರಾಯಶ್ಚಿತ್ತವಾಗಬೇಕು, ಅಂದರೆ ಅವನ ಬುದ್ಧಿಯನ್ನು ಸರಿದಾರಿಗೆ ತರಬೇಕು. ಇದನ್ನು ಕೇಳಿ ವಿಷ್ಣುವಿನಲ್ಲಿ ಬಹಳ ಕ್ರೋಧ ಉಂಟಾಯಿತು. ಒಳಗಡೆ ಬಹಳಷ್ಟು ಸಿಟ್ಟಾದರೂ ಹೊರಗಡೆ ಸಿಟ್ಟಾಗದವನಂತಿದ್ದ. ಮತ್ತು ಹೇಳಿದರು, ಆದರೆ ಹೊರಗಡೆಯಿಂದ ಶಾಂತವಾಗಿದ್ದರು ಮತ್ತು ಹೇಳಿದರು, ಹೇ ವತ್ಸ. ಶ್ರೀ ವಿಷ್ಣು ಹೇಳಿದರು ಬ್ರಹ್ಮನಿಗೆ, ಹೇ ಮಗನೇ, ನಿನಗೆ ಮಂಗಳವಾಗಲಿ, ಬಾ ಈ ಆಸನದ ಮೇಲೆ ವಿರಾಜಿಸು. ಈ ಸಮಯದಲ್ಲಿ ನಿನ್ನ ನೇತ್ರ ಕುಟಿಲ, ಅಂದರೆ ಕಣ್ಣು ಏಕೆ ವಕ್ರವಾಯಿತು? ಕಣ್ಣುಗಳನ್ನೇಕೆ ಕೆಂಪು ಮಾಡಿಕೊಂಡಿರುವೆ ಮತ್ತು ಮುಖ ವಕ್ರ? ಮೂತಿಯನ್ನು ಯಾಕೆ ತಿರುಚಿಕೊಂಡಿರುವೆ? ನೀನು ಹೀಗೇಕೆ ಆದೆ? ಶ್ರೀ ಬ್ರಹ್ಮ ಹೇಳಿದರು, ಹೇ ವತ್ಸ ವಿಷ್ಣು. ಬ್ರಹ್ಮರವರು ಹೇಳಿದರು, ಹೇ ಮಗನೇ ವಿಷ್ಣು,
ನಿನಗೆ ಸಮಯದ ಪ್ರಭಾವದಿಂದ ಅಭಿಮಾನವಿದೆ. ಹೇ ಪುತ್ರ, ನಾನು ನಿನ್ನ ರಕ್ಷಕ ಮತ್ತು ಜಗತ್ತಿನ ಪಿತಾಮಹ ನಾನಾಗಿರುವೆ. ಶ್ರೀ ವಿಷ್ಣು ಹೇಳಿದರು, ಈ ಇಡೀ ಜಗತ್ತು ನನ್ನಲ್ಲಿ ಸ್ಥಿತವಾಗಿದೆ. ನೀನು ಕಳ್ಳನಂತೆ ಯಾವ ಪ್ರಕಾರ ತನ್ನದೆಂದು ಹೇಳುವೆ? ನೀನು ನನ್ನ ನಾಭಿ ಕಮಲದಿಂದ ಉತ್ಪನ್ನ ಆಗಿರುವೆ, ಹೀಗಾಗಿ ನನ್ನ ಪುತ್ರನಾಗಿರುವೆ. ಶ್ರೀ ವಿಷ್ಣು ಬ್ರಹ್ಮನಿಗೆ ಹೇಳ್ತಾನೆ, ನೀನು ನನ್ನ ನಾಭಿ ಕಮಲದಿಂದ ಉತ್ಪನ್ನವಾದ ಕಾರಣ ನನ್ನ ಪುತ್ರ, ಮತ್ತು ನನ್ನನ್ನು ಪುತ್ರ ಎಂದು ಹೇಳುವುದು ವ್ಯರ್ಥವಾಗಿದೆ. ನಂದಿಕೇಶ್ವರ ಹೇಳಿದರು, ಈ ರೀತಿ ಬ್ರಹ್ಮ ಮತ್ತು ವಿಷ್ಣು ಇವರು ಇಬ್ಬರೂ ರಜೋಗುಣ ಯುಕ್ತರಾಗಿ ವಿವಾದ ಮಾಡತೊಡಗಿದರು. ನಾನು ಶ್ರೇಷ್ಠ, ನಾನು ಸ್ವಾಮಿ ಎಂದು ಹೀಗೆ ಹೇಳಿ ಒಬ್ಬರನ್ನೊಬ್ಬರು ಹೊಡೆಯುವ ಹಂತಕ್ಕೆ ಹೋಗಿ ಯುದ್ಧ ಮಾಡಲು ಅನುವಾದರು. ಈಗ ಶ್ರೇಷ್ಠತೆಯ ಬಗ್ಗೆ ಅಂತೂ ಇಲ್ಲಿಯೇ ಗೊತ್ತಾಯಿತು, ಹೊಡೆದಾಡಿ ಸಾಯಲು ಮುಂದಾದಾಗ. ಈಗ ಮುಂದೆ ನೋಡಿ, ಆಗ ಎಲ್ಲ ದೇವತೆಗಳು ಅವರಂತೂ ಹೊಡೆದಾಡ್ತಿದ್ದಾರೆ. ಪರಸ್ಪರ ಬ್ರಹ್ಮ ಮತ್ತು ವಿಷ್ಣು ಹೊಡೆದಾಡಿ ಸಾಯಲು ತಯಾರಾಗಿದ್ದಾರೆ. ಮತ್ತು ಹೇಳ್ತಾರೆ, ಎಲ್ಲ ದೇವತೆಗಳು ವಿಮಾನದಲ್ಲಿ ಕುಳಿತು ಆ ಮಹಾ ಅದ್ಭುತ ಯುದ್ಧವನ್ನು ನೋಡಲು ಬಂದರು. ಮತ್ತು ಆಕಾಶದಿಂದ ಅವರಿಬ್ಬರ ಮೇಲೆ ಹೂಮಳೆಯನ್ನು ಸುರಿಸಲಾರಂಭಿಸಿದರು. ವಾ ದೇವತೆಗಳೇ, ನೋಡಿ ಪುಣ್ಯಾತ್ಮರೇ, ಈ ನಮ್ಮ ದೇವತೆಗಳ ಬುದ್ಧಿ ಹೇಗಿದೆ ಅಂತ. ಈಗ ಇಲ್ಲಿಯ ದೇವತೆಗಳೇ ಹೀಗಿರುವಾಗ ಬಾಕಿ ನಮ್ಮಂಥವರ ನೆಲೆ ಯಾವ ಮಟ್ಟದ್ದಿರಬಹುದು? ಈಗ ನೋಡಿ ಪುಣ್ಯಾತ್ಮರೇ, ಒಂದು ವೇಳೆ ಎರಡು ವ್ಯಕ್ತಿಗಳ ಮಧ್ಯೆ ವಾದ ವಿವಾದವಾದರೆ ಆಗ ಅಲ್ಲಿರುವಂಥ ಸಭ್ಯ ವ್ಯಕ್ತಿಗಳು ಏನು ಮಾಡ್ತಾರೆ? ಒಟ್ಟುಗೂಡಿ ಅವರನ್ನು ಬಿಡಿಸುತ್ತಾರೆ. ಇವರಿಬ್ಬರು ಹೊಡೆದಾಡಿ ಗಾಯ ಮಾಡಿಕೊಳ್ಳದಿರಲಿ ಎಂದು ಮತ್ತು ಸಾಯದಿರಲಿ ಎಂದು. ಈಗ ದೇವತೆಗಳೆಂದು ಅವರನ್ನು ಹೇಳಬಹುದು, ಯಾರು ಮಧ್ಯಪ್ರವೇಶ ಮಾಡಿ ಬಿಡಿಸುವರು? ಅವರಿಬ್ಬರು ಜಗಳವಾಡ್ತಿದ್ದಾರೆ ಮತ್ತು ದೇವತೆಗಳು ಹೂಮಳೆ ಸುರಿಸ್ತಿದ್ದಾರೆ. ಶಾಬಾಸ್, ಹೊಡೆದಾಡಿ ಸಾಯಿರಿ ಎಂದು. ವಾ ದೇವತೆಗಳೇ, ಇವರು ದೇವತೆಗಳು, ಇಂಥವರನ್ನು ದೇವತೆಗಳು ಅನ್ನುವಿರಾ? ನಾಲಾಯಕರು. ಮತ್ತಿವರು ಭಗವಂತರ? ಪರಸ್ಪರ ನಾನ್ ನಿನ್ನ ಅಪ್ಪ ಎಂದು ಜಗಳವಾಡ್ತಾ ಇದ್ದಾರೆ. ಮುಂದೆ ತೋರಿಸ್ತೇನೆ ನೋಡಿ. ಈಗ ನಿಮಗೆ ಮೊದಲು ಸ್ವಲ್ಪ ಮೌಖಿಕವಾಗಿ ಹೇಳ್ತೇನೆ, ಸುಲಭವಾಗಿ ಅರ್ಥವಾಗುವುದು. ಈಗ ಇಲ್ಲಿಯವರೆಗಂತೂ ಇದಾಯಿತು, ಇಬ್ಬರು ಜಗಳವಾಡತೊಡಗಿದರು, ಬ್ರಹ್ಮ ಮತ್ತು ವಿಷ್ಣು ಬರೀ ಈ ಮಾತಿಂದ ಅಂದರೆ ನಾನ್ ನಿನ್ನಪ್ಪ ಅಂತ. ಈಗ ಇಲ್ಲಿ ಮುಂದಕ್ಕೇನಾಗ್ತದೆ ಅಂದರೆ, ಇವರ ಮಧ್ಯದಲ್ಲಿ ಇವರ ತಂದೆ ಬ್ರಹ್ಮ್, ಇವನು ಕಾಲರೂಪಿ ಬ್ರಹ್ಮನೆಂದು ಕರೆಯಲ್ಪಡುತ್ತಾನೆ. ಇವನನ್ನು ಸದಾಶಿವ ಅಂತಾನೂ ಕರೆಯುತ್ತಾರೆ. ಅವನು ತನ್ನ ವಾಸ್ತವಿಕ ರೂಪದಲ್ಲಿ ಎಂದಿಗೂ ಯಾರ ಮುಂದೆ ಪ್ರತ್ಯಕ್ಷವಾಗುವುದಿಲ್ಲ. ಅವನು ಬೇರೆ ರೂಪವನ್ನು ಮಾಡಿಕೊಳ್ತಾನೆ. ಕೆಲವೊಮ್ಮೆ ವಿಷ್ಣು ರೂಪದಲ್ಲಿ ಬರುತ್ತಾನೆ, ಕೆಲವೊಮ್ಮೆ ತನ್ನ ಪುತ್ರ ಶಿವನ, ಕೆಲವೊಮ್ಮೆ ಬ್ರಹ್ಮನ ರೂಪದಲ್ಲಿ ಯಾರ್ಯಾರಿಗೋ ಕಾಣಿಸ್ತಾನೆ. ಹಾಗೆಯೇ ಇವನು ಮೊಟ್ಟ ಮೊದಲು ಭ್ರಮೆಯನ್ನು ಹುಟ್ಟಿಸುವುದಕ್ಕೆ ಇವರಿಬ್ಬರ ಮಧ್ಯೆ ಒಂದು ಸ್ತಂಭವನ್ನು ನಿಲ್ಲಿಸಿದ. ಒಂದು ಲಿಂಗ ಬಹಳ ದೊಡ್ಡದು, ಒಂದು ಪಿಲ್ಲರ್ ತೇಜೋಮಯವಾದದ್ದು. ಆಗ ಅವರಿಬ್ಬರು ಜಗಳವನ್ನು ನಿಲ್ಲಿಸಿ ಆ ಪಿಲ್ಲರನ್ನು ಮೇಲಿಂದ ಕೆಳಗಿನವರೆಗೆ ಕೊನೆ ಭಾಗ ನೋಡಲು ಹೋದರು. ಬ್ರಹ್ಮ ಸುಳ್ಳು ಹೇಳಿಬಿಟ್ಟ, ಅಂದರೆ ನಾನು ಎಂಡನ್ನು ನೋಡಿದೆ ಎಂದು, ಇದರ ಕೊನೆಯ ಭಾಗ ನೋಡಿಬಿಟ್ಟೆ ಎಂದು. ಮತ್ತು ವಿಷ್ಣುವು ಸತ್ಯವನ್ನೇ ಹೇಳಿದ. ಆಗ ಈ ಕಾಲ ಅಲ್ಲಿ ಪ್ರಕಟನಾದ ಶಿವನ ರೂಪವನ್ನು ಧರಿಸಿ ಅಂದರೆ ತಲೆಯ ಮೇಲೆ ಜಟೆ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಕೊರಳಲ್ಲಿ ಸರ್ಪ ಮತ್ತು ತ್ರಿಶೂಲ ಹಿಡಿದು ಅಲ್ಲಿ ಪ್ರಕಟನಾಗಿ ಬಿಟ್ಟ, ತನ್ನ ಪುತ್ರ ಶಿವನ ರೂಪದಲ್ಲಿ. ಆಗ ಇವನು ಇಬ್ಬರಿಗೂ ಹೇಳಿದ ಅಂದರೆ, ನೀವು ತಮ್ಮನ್ನು ತಾವು ಭಗವಂತರೆಂದು ತಿಳಿದಿದ್ದೀರಿ, ಇದು ಸರಿಯಲ್ಲ, ನೀವು ಭಗವಂತರಲ್ಲ, ಈಶರಲ್ಲ. ಈಗ ನೋಡಿ, ಈಗ ತಿಳಿ ಹೇಳ್ತೇನೆ. ಈಗ ನಿಮಗೆ ಪುಟ ಸಂಖ್ಯೆ 17 ತೋರಿಸ್ತೇನೆ. ವಿದ್ವೇಶ್ವರ ಸಂಹಿತೆಯ ಶಿವಪುರಾಣ ಪುಟ 17 ಮತ್ತು ವಿದ್ವೇಶ್ವರ ಸಂಹಿತೆ ಅಧ್ಯಾಯ 9. ಇಲ್ಲಿ ನಂದಿಕೇಶ್ವರ ಹೇಳಿದರು, ಈ ಪ್ರಕಾರ ಭಗವಂತ ವಿನಮ್ರಗೊಂಡ ಆ ಬ್ರಹ್ಮ ಮತ್ತು ವಿಷ್ಣುವಿನ ಮೇಲೆ ಅನುಗ್ರಹ ಮಾಡಿ ಅವರ ಯುದ್ಧದಲ್ಲಿ ಪರಸ್ಪರ ಸೈನ್ಯಗಳೇನು ಸತ್ತು ಹೋಗಿದ್ದರೋ ಅವರೆಲ್ಲರನ್ನೂ ತನ್ನ ಶಕ್ತಿಯಿಂದ ಜೀವಿತಗೊಳಿಸಿದ. ಅವರಿಬ್ಬರ ಅಜ್ಞಾನತೆ ಮತ್ತು ವೈರತ್ವವನ್ನು ದೂರ ಮಾಡುವುದಕ್ಕಾಗಿ, ಅಂದರೆ ಅವರಿಬ್ಬರಿಗುಂಟಾದ ಅಜ್ಞಾನತೆ, ವಿಷ್ಣು ಮತ್ತು ಬ್ರಹ್ಮನ ಅಜ್ಞಾನತೆ ಮತ್ತು ವೈರತ್ವವನ್ನು ದೂರ ಮಾಡಲು ಅವರಿಬ್ಬರಿಗೂ ಹೇಳಿದ. ಈಗ ಇದನ್ನು ಕೇಳಿ, ವಿಶೇಷ ಮಾಹಿತಿಯಾಗಿದೆ 17ನೇ ಪುಟದಲ್ಲಿ. ಇಲ್ಲಿ ಇವರ ತಂದೆ ಕಾಲ ಹೇಳ್ತಾನೆ, ಸಕಲ ಮತ್ತು ನಿಷ್ಕಲ ರೂಪದಿಂದ 2 ಭೇದವಿದೆ, ಆದರೆ ಇನ್ನು ಬೇರೆ ಯಾರೂ ಈಶ್ವರರಲ್ಲ.
ಬೇರಾರು ಈಶ್ವರರಲ್ಲ, ಎಲ್ಲ ನಾನೇ ಆಗಿರುವೆಂದು ಈ ಕಾಲ ಹೇಳ್ತಾನೆ. ಈ ಕಾರಣದಿಂದ ಅವರ 2 ರೂಪ ಇರಲು ಸಾಧ್ಯವಿಲ್ಲ. ಮೊದಲು ಸ್ತಂಭ ರೂಪ ಅಂದರೆ ಪಿಲ್ಲರ್, ಮೊದಲು ಸ್ತಂಭ ರೂಪ ಮತ್ತು ನಂತರ ಮೂರ್ತ ರೂಪವನ್ನು ಧರಿಸಿದ. ಇದರಲ್ಲಿ ಬ್ರಹ್ಮರೂಪ ನಿಷ್ಕಲವಿದೆ, ನಿಷ್ಫಲವಲ್ಲ, ನಿಷ್ಕಲ. ಮತ್ತು ಈಶ್ವರ ರೂಪ ಸಗುಣವಾಗಿದೆ. ನನ್ನ ಈ 2 ರೂಪಗಳು ಸಿದ್ಧವಾಗಿವೆ, ಬೇರೆ ಯಾರದ್ದೂ ಇರಲು ಸಾಧ್ಯವಿಲ್ಲ. ಇದಕ್ಕಾಗಿ ನಿಮ್ಮ ಇಬ್ಬರಿಗೆ ಅಥವಾ ಬೇರೆ ಯಾರಿಗೂ ಈಶ್ವರತ್ವ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. ಅಜ್ಞಾನದ ನಿಮಿತ್ತ ತಮ್ಮನ್ನು ತಾವು ಈಶ್ವರೆಂದು ತಿಳಿದಿರಿ. ಇದೊಂದು ದೊಡ್ಡ ಅದ್ಭುತ ಆಯಿತು. ಓಯ್, ನೀವಿಬ್ಬರೂ ತಮ್ಮನ್ನು ತಾವು ಭಗವಂತರೆಂದು ತಿಳಿದಿರಿ. ನೀವು ಅಜ್ಞಾನದಿಂದಾಗಿ, ಮೂರ್ಖತನದಿಂದ ತಮ್ಮನ್ನು ತಾವು ಭಗವಂತರೆಂದು ತಿಳ್ಕೊಂಡ್ರಿ. ಬ್ರಹ್ಮ ಮತ್ತು ವಿಷ್ಣು ಅವರಿಗೆ ಹೇಳ್ತಿದ್ದಾನೆ ಈ ಕಾಲ ಭಗವಂತ. ಇದು ಶಿವಪುರಾಣದಲ್ಲಿ ಬರೆದಿದೆ. ಇದಂತೂ ದೊಡ್ಡ ಅದ್ಭುತವಾಯಿತು. ಮತ್ತು ಅದನ್ನು ದೂರ ಮಾಡುವುದಕ್ಕಾಗಿಯೇ, ನಿಮ್ಮನ್ನು ಸರಿದಾರಿಗೆ ತರುವುದಕ್ಕಾಗಿಯೇ ನಾನು ರಣಭೂಮಿಗೆ ಬರುವಂತೆ ಆಯಿತು. ಈಗ ನೀವು ನಿಮ್ಮ ಅಭಿಮಾನವನ್ನು ತ್ಯಜಿಸಿ ಈಶ್ವರನಾದ ನನ್ನಲ್ಲಿ ನಿಮ್ಮ ಗಮನವನ್ನು ಕೊಡಿ. ನನ್ನ ಪ್ರಸಾದದಿಂದ ಲೋಕದಲ್ಲಿ ಎಲ್ಲ ಅರ್ಥ ಪ್ರಕಾಶ ಮಾಡುತ್ತವೆ. ಇಲ್ಲಿ ನೋಡಿ, ನಾನೇ ಪರಬ್ರಹ್ಮನು. ಇಲ್ಲಿ ಕಾಲ ಮೂರ್ಖನನ್ನಾಗಿಸ್ತಿದ್ದಾನೆ ಇವರನ್ನು ನಾನೇ ಪರಬ್ರಹ್ಮನೆಂದು. ನನ್ನದೇ ಕಲ್ ಅಕಲ್ ರೂಪವಿದೆ. ಬ್ರಹ್ಮನಾಗಿರುವ ಕಾರಣ ನಾನು ಈಶ್ವರನು, ನಾನೇ ಬ್ರಹ್ಮನಾಗಿರೋದ್ರಿಂದ ಈಶ್ವರನು. ಅನುಗ್ರಹ ಇತ್ಯಾದಿಗಳೇ ನನ್ನ ಕರ್ತವ್ಯಗಳಾಗಿವೆ. ಸರ್ವವ್ಯಾಪಿ ಆಗಿರುವುದರಿಂದ ಮತ್ತು ಜಗತ್ ವರ್ಧಕನಾಗಿರುವ ಕಾರಣ ನಾನು ಬ್ರಹ್ಮನು. ಹೇ ಬ್ರಹ್ಮ ಕೇಶವ, ಸಮತ್ವ ಮತ್ತು ವ್ಯಾಪಕ ಆಗಿರುವುದರಿಂದ ನಾನು ಆತ್ಮನು. ನಾನು ಇವರೆಲ್ಲರ ಈಶ್ವರನು. ಇದು ನನ್ನದು, ನನ್ನ ಹೊರತು ಬೇರೆ ಯಾರದ್ದೂ ಅಲ್ಲ. ಮೊದಲಂತೂ ಬ್ರಹ್ಮತ್ವ ಜ್ಞಾನದ ನಿಮಿತ್ತ ನಿಷ್ಕಲ ರೂಪದ ಪ್ರಾದುರ್ಭಾವವಾಯಿತು. ಈಗ ನಿಮಗೆ ತೋರಿಸ್ತೇವೆ ಈ 18ನೇ ಪುಟದಲ್ಲಿ. ಇದು 18ನೇ ಪುಟ. 17ನದ್ದು ನಾವು ಓದಿ ಆಯಿತು. ಇದು ವಿದ್ವೇಶ್ವರ ಸಂಹಿತೆ ಭಾಷಾ ಟೀಕಾ ಯಾಂ 9ನೇ ಅಧ್ಯಾಯ ಸಮಾಪ್ತವಾಯಿತು ಮತ್ತು 10ನೇ ಅಧ್ಯಾಯ ಇಲ್ಲಿಂದ ಪ್ರಾರಂಭವಾಗುವುದು. 10ನೇ ಅಧ್ಯಾಯದಲ್ಲಿ ಇವನು ಏನು ಹೇಳ್ತಾನಂದರೆ, ಹೇ ಪುತ್ರರೇ, ಇದನ್ನು ಕಾಲ ಹೇಳ್ತಿದ್ದಾನೆ. ಹೇ ಪುತ್ರರೇ, ಈ ಕೃತವನ್ನು ನೀವು, ಕೃತ ಅಂದರೆ ಜಾಬ್, ನೌಕರಿ, ಸ್ಥಿತಿ ಮತ್ತು ಉತ್ಪತ್ತಿಯದ್ದು, ತಪದಿಂದ ಪಡೆದಿದ್ದೀರಿ. ಅಂದರೆ ನೀವು ತಪಗೆ ಇದು ಪ್ರಾಪ್ತಿಸಿಕೊಂಡಿದ್ದೀರಿ. ಅದನ್ನು ಸೃಷ್ಟಿಯ ಉತ್ಪತ್ತಿ ಮತ್ತು ಪಾಲನೆ ಎಂದು ಹೇಳುತ್ತಾರೆ. ಇವು ನಿಮ್ಮ ಕಾರ್ಯಗಳಾಗಿವೆ. ಇವುಗಳನ್ನು ನಾನು ಪ್ರಸನ್ನನಾಗಿ ನಿಮಗೆ ನೀಡಿರುವೆ, ಕೊಟ್ಟಿರುವೆ. ಇದೇ ಪ್ರಕಾರ ಬೇರೆ 2 ಕಾರ್ಯವನ್ನು ರುದ್ರ ಮತ್ತು ಮಹೇಶನಿಗೆ. ಈಗ ಇದನ್ನು ಗಮನವಿಟ್ಟು ಕೇಳಿ. ಇಲ್ಲೀಗ ಯಾರು ಪುರಾಣದ ಜ್ಞಾನವನ್ನು ನೀಡುತ್ತಿರುವನೋ ಇವನು ಬ್ರಹ್ಮ, ವಿಷ್ಣು, ಮಹೇಶ ಮತ್ತು ಈ ರುದ್ರರಿಗಿಂತ, ಏನು 11 ರುದ್ರರಿರುವರು, ಅವರಿಗಿಂತಲೂ ಬೇರೆಯಾಗಿದ್ದಾನೆ. ಇವನು ಕಾಲನಾಗಿದ್ದಾನೆ. ಇವನು 21 ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ. ಮಹೇಶನಿಗೆ ಪ್ರದಾನ ಮಾಡಿರುವೆ. ಆದರೆ ಅನುಗ್ರಹ ಕಾರ್ಯವನ್ನು ಯಾರೂ ಕೂಡ ಪಡೆಯಲು ಸಮರ್ಥರಿಲ್ಲ. ಈಗ ಇವನು ಶ್ರೀ ಬ್ರಹ್ಮ, ಶ್ರೀ ವಿಷ್ಣು, ಶ್ರೀ ಶಿವ ಮತ್ತು ಮಹೇಶನಿಗೆ ಹೇಳ್ತಿದ್ದಾನೇನೆಂದರೆ, ಇವರಿಗೂ ಕೂಡ ನಾನೇ ಒಂದೊಂದು ವಿಭಾಗವನ್ನು ನೀಡಿದ್ದೇನೆ ಮತ್ತು ಇವರೆಲ್ಲರೂ ತಪವನ್ನು ಮಾಡಿ ಪಡೆದಿರುವರು. ಈಗ ಆ 5ನೇವನು ಯಾರು? ಅವನು ಕಾಲನು. ಮತ್ತವನು ಇಲ್ಲಿ ಇದನ್ನು ಹೇಳ್ತಿದ್ದಾನೆ ಅಂದರೆ, ನನ್ನದು ಕೇವಲ ಒಂದು ಓಂ ಮಂತ್ರವಿದೆ, ನಥಿಂಗ್ ಎಲ್ಸ್. ಇದನ್ನು ನೋಡಿದಂತೆ ವಿದ್ವೇಶ್ವರ ಸಂಹಿತೆ 10ನೇ ಅಧ್ಯಾಯ ನಡೆಯುತ್ತಿದೆ, ಪುಟ 19. ಇದು ಪುಟ ಸಂಖ್ಯೆ 19 ಇದೆ. ವಿದ್ವೇಶ್ವರ ಸಂಹಿತೆಯ ಅಧ್ಯಾಯ 10 ಈಗ ನಾವು ಇಲ್ಲಿಂದ ಓದೋಣ. ಈ 19ನೇ ಪುಟದಲ್ಲಿ ನೋಡಿ, ರೂಪ, ವೇಷ, ಕಾರ್ಯ, ಆಸನ ಮತ್ತು ಆಯುಧಾದಿಗಳಲ್ಲಿ ನಮ್ಮ ಸಮಾನತೆ ಇದೆ. ಹೇ ಸೌಮ್ಯ, ನನ್ನ ಜ್ಞಾನದಿಂದ ವಿಮುಖರಾದ ಕಾರಣ ನಿಮಗೆ ಅಜ್ಞಾನತೆ ಬಂದುಬಿಟ್ಟಿತು. ನನ್ನ ಜ್ಞಾನ ಇದ್ದರೆ ಈ ರೀತಿ ಆಗುವುದಿಲ್ಲ. ಜ್ಞಾನ ಮತ್ತು ರೂಪ ಮಹೇಶನ ಸಮಾನ ಆಗುತ್ತದೆ. ಈ ಕಾರಣದಿಂದ ಈ ಜ್ಞಾನದ ಸಿದ್ಧಿಯ ನಿಮಿತ್ತ ಓಂಕಾರ ಹೆಸರಿನ ಮಂತ್ರವನ್ನು ಜಪಿಸಿ. ಇದು ಅಭಿಮಾನವನ್ನು ದೂರ ಮಾಡುವಂಥದ್ದಾಗಿದೆ. ಹಾಗಾಗಿ ನಿಜ ಮಂತ್ರವನ್ನು ಉಪದೇಶಿಸುತ್ತಾರೆ.
ಈ ಓಂಕಾರವು ನನ್ನ ಬಾಯಿಯಿಂದ ಉಚ್ಚಾರಣೆ ಆದ ಕಾರಣ ನನ್ನದೇ ರೂಪದ ಬೋಧಕವಾಗಿದೆ ಮತ್ತು ಮಹಾ ಮಂಗಳಕಾರಿಯಾಗಿದೆ. ಇದು ವಾಚಕವಾಗಿದೆ, ನಾನು ವಾಚ್ಯನು. ಈ ಮಂತ್ರವು ನನ್ನ ಆತ್ಮವಾಗಿದೆ. ಅದರ ಸ್ಮರಣೆಯನ್ನು ಮಾಡುವುದರಿಂದ ನನ್ನ ಸ್ಮರಣೆಯಾಗುತ್ತದೆ. ಈಗ ಗಮನವಿಟ್ಟು ನೋಡಿ, ಈ ಓಂ ಇದು ಕಾಲನ ಮಂತ್ರವಾಗಿದೆ ಮತ್ತು ಈ ಬ್ರಹ್ಮ ವಿಷ್ಣು ಮಹೇಶರು ಈ ಕಾಲನ ಪುತ್ರರಾಗಿದ್ದಾರೆ. ಇದು ಸ್ಪಷ್ಟವಾಗ್ತಿದೆ. ಉತ್ತರದ ಮುಖದಿಂದ ಅಕಾರ, ಪಶ್ಚಿಮದ ಮುಖದಿಂದ ಉಕಾರ, ದಕ್ಷಿಣದ ಮುಖದಿಂದ ಮಕಾರ, ಪೂರ್ವದ ಮುಖದಿಂದ ಬಿಂದು, ಮಧ್ಯದ ಮುಖದಿಂದ ನಾದ. ಈ ರೀತಿ 5 ಪ್ರಕಾರದಿಂದ ಇದು ಉತ್ಪನ್ನ ಆಗಿರುವುದು. ಎಲ್ಲ ಒಟ್ಟುಗೂಡಿ ಓಂ ಎಂದು ಒಂದಕ್ಷರ ಆಗಿಬಿಡುತ್ತದೆ. ಗೀತೆ ಅಧ್ಯಾಯ 8ರ ಶ್ಲೋಕ 13ರಲ್ಲಿಯೂ ಇದೇ ಗೀತಾಜ್ಞಾನದಾತ ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ ಹೇಳ್ತಿದ್ದಾನೆ, ಈ ಕಾಲ ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರಣ್ ಯಾ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಇದರಿಂದ ಸ್ಪಷ್ಟವಾಯಿತೇನೆಂದರೆ ಈ ಶಿವಪುರಾಣದ ಜ್ಞಾನವನ್ನು ನೀಡುತ್ತಿರುವವನು ಕೂಡ ಕಾಲನಾಗಿದ್ದಾನೆ ಮತ್ತು ಇವನೇ ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ ಹೇಳುತ್ತಿದ್ದಾನೆ ಮತ್ತು ಬ್ರಹ್ಮ ವಿಷ್ಣು ಮಹೇಶರು ಇವನ ಪುತ್ರರಾಗಿದ್ದಾರೆ. ಈ ಎಲ್ಲ ನಾಮ ರೂಪಾತ್ಮಕ ವೇದ ಭೂತ ಎರಡೂ ಕುಲಗಳು ಅಂದರೆ ಸ್ತ್ರೀ ಪುರುಷರ ಭೌತಿಕ ಶರೀರ ವರ್ಗವು ಭೇದವುಳ್ಳದ್ದು ಆಗಿದೆ. ಅವನು ಇದೇ ಮಂತ್ರದಿಂದ ಪ್ರಚಲಿತನಾಗಿದ್ದಾನೆ ಮತ್ತು ಇದು ಶಿವಶಕ್ತಿಯ ಬೋಧಕವಾಗಿದೆ. ಇದೇ ಓಂಕಾರದಿಂದ ಇಡೀ ಜಗತ್ತಿನ ಬೋಧಕ ಪ್ರಣವ ಉತ್ಪನ್ನವಾಗಿದೆ. ಅಕಾರಾದಿ ಮಕಾರ ಅರ್ಥಾತ್ ಅಕಾರದಿಂದ ನಕಾರದಿಂದ ಉಕಾರದಿಂದ ಮಕಾರದಿಂದ ಮಕಾರದಿಂದ ಶಿ ವಾ ನಾದದಿಂದ ಇದು ಪ್ರಕಟವಾಗಿದೆ ಮತ್ತು ಇದೇ ಪಂಚಾಕ್ಷರದಿಂದ 5 ಭೇದದಿಂದ ಮಾತೃವಿನ ಅಕಾರದಿಂದ ಇತ್ಯಾದಿ ಎಲ್ಲವೂ. ಇದರಿಂದ ಈ ಶಿರೋಮಂತ್ರ ಮತ್ತು 4 ಮುಖದಿಂದ ತ್ರಿಪಾದ ಗಾಯತ್ರಿ ಅಂದರೆ ಓಂ ನಾಮದಿಂದಲೇ ಮುಂದೆ ಹೀಗೇನೆ ಕೋಟಿ ಮಂತ್ರ ಉತ್ಪನ್ನವಾಯಿತು ಇದರಿಂದಲೇ. ಆದರೆ ಇದೇ ಮೂಲಮಂತ್ರ ಆಗಿದೆ. ಈ ಶ್ರೇಷ್ಠ ಮೂಲ ಮಂತ್ರದಿಂದ ಎಲ್ಲ ಭೋಗಗಳು ಸಿದ್ಧವಾಗುತ್ತವೆ ಮತ್ತು ಮೋಕ್ಷದ ಸಿದ್ಧಿ ಆಗುತ್ತದೆ ಇತ್ಯಾದಿ. ಈಗ ಹೇಳುವ ಅರ್ಥ ಏನೆಂದರೆ, ಈ ಮೂಲ ಸಂಸ್ಕೃತ ಹೇಗೆಂದರೆ ಗೀತಾ ಪ್ರೆಸ್ ಗೋರಖಪುರದಿಂದ ಪ್ರಕಾಶಿತ ಶ್ರೀ ವಿದ್ವೇಶ್ವರ ಸಂಹಿತೆಯ ಅನುವಾದ ಮಾಡುವಾಗ ಗೀತಾ ಪ್ರೆಸ್ ಗೋರಖಪುರದಿಂದ ಪ್ರಕಾಶಿತ ಶಿವಪುರಾಣದಲ್ಲಿ ಇವರು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಅಲ್ಲಿ ಬರೆದುಬಿಟ್ರು ಓಂ ನಮಃ ಶಿವಾಯ ಈ ಮಂತ್ರ ಜಪಿಸಿ ಎಂದು. ಆದರೆ ಮೂಲ ಸಂಸ್ಕೃತದಲ್ಲಿ ಮೂಲ ಪಾಠದಲ್ಲಿ ಎಲ್ಲಿಯೂ ಕೂಡ ಬರೆದಿಲ್ಲ ಓಂ ನಮಃ ಶಿವಾಯ ಜಪಿಸಿ ಎಂದು. ಇದು ಲೋಕವೇದದ ಮಂತ್ರವಾಗಿದೆ ಮತ್ತಿವನು ಕೇವಲ ಓಂ ನಾಮದ ಜಪವನ್ನು ಮಾತ್ರ ಮಾಡಲು ಹೇಳಿದ್ದಾನೆ. ಅಂದರೆ ಈ ಮೂಲ ಮಂತ್ರವನ್ನು ಜಪಿಸುವುದರಿಂದಲೇ ಎಲ್ಲ ಲಾಭವಾಗುವುದು. ಮುಂದೆ ಎಲ್ಲಾದರೂ ನೀವು ಕೋಟ್ಯಾಂತರ ಮಂತ್ರ ಮಾಡಿಕೊಂಡ್ರಿ ಅವು ವ್ಯರ್ಥ. ಇದಕ್ಕಾಗಿಯೇ ಗೀತೆ ಅಧ್ಯಾಯ 8ರ ಶ್ಲೋಕ 13ರಲ್ಲಿ ಹೇಳಲಾಗಿದೆ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರಣ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಇದು ನೋಡಿರಂತೆ ಶಿವಪುರಾಣ. ಇದು ಗೀತಾ ಪ್ರೆಸ್ ಗೋರಖಪುರದಿಂದ ಪ್ರಕಾಶಿತಗೊಂಡಿದೆ. ಸಂಪಾದಕರು ಹನುಮಾನ್ ಪ್ರಸಾದ್ ಪೋದ್ದಾರ್ ಮತ್ತಿದರ ಪ್ರಕಾಶನ ಮತ್ತು ಮುದ್ರಣ ಗೀತಾ ಪ್ರೆಸ್ ಗೋರಖಪುರ. ಇದಾಗಿದೆ ವಿದ್ವೇಶ್ವರ ಸಂಹಿತೆ. ಅದೇ ಶ್ರೀ ಶಿವಪುರಾಣ ಗೀತಾ ಪ್ರೆಸ್ ಗೋರಖಪುರದಿಂದ ಪ್ರಕಾಶಿತವಾಗಿದೆ. ಪುಟ 24ರಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯದಲ್ಲಿ ಈ ಕಾಲಭಗವಂತನು ಒಂದು ಸ್ತಂಭವನ್ನು ನಿಲ್ಲಿಸಿದ, ಒಂದು ಪಿಲ್ಲರ್ ಅಂದರೆ ಲಿಂಗವನ್ನು ಅಡ್ಡಹಾಕಿದ ಮತ್ತು ಇವರು ಇದರ ಭೇದವನ್ನು ಅರಿಯದಿದ್ದಾಗ ಅವನು ಸ್ವತಃ ಪ್ರಕಟನಾಗಿ ತಿಳಿ ಹೇಳಿದ. ಇದು ಈಗ ಪುಟ ಸಂಖ್ಯೆ 25. 24ರಲ್ಲಿ ತಾವು ಆ ಸ್ತಂಭವನ್ನು ನೋಡಿದ್ರಿ. ಇಲ್ಲಿ ಕೆಳಗಡೆ ಬ್ರಹ್ಮ ಮತ್ತು ವಿಷ್ಣುವು ಕೇಳಿದರು ಆ ಕಾಲಭಗವಂತನಿಗೆ, ಬ್ರಹ್ಮನಿಗೆ, ಸದಾಶಿವನಿಗೆ, ಅಂದರೆ ಹೇ ಪ್ರಭು, ಈ 5 ಸೃಷ್ಟಿ ಕ್ರಿಯೆಗಳ ಲಕ್ಷಣಗಳು ಏನು ಎಂಬುದಾಗಿ ಇಬ್ಬರಿಗೂ ತಿಳಿಸುತ್ತಾ ಭಗವಂತ ಶಿವ ಹೇಳಿದ. ಅಂದರೆ ಈ ಕಾಲಬ್ರಹ್ಮ ಹೇಳಿದ, ನನ್ನ ಕರ್ತವ್ಯಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಘನವಾಗಿದೆ. ಹೀಗಿದ್ದರೂ ನಾನು ನಿಮಗೆ ಕೃಪಾಪೂರ್ವಕವಾಗಿ ಅವುಗಳ ವಿಷಯದಲ್ಲಿ ಹೇಳುತ್ತೇನೆ. ಬ್ರಹ್ಮ ಈ ವಿಷ್ಣುವಿಗೆ ಅಚ್ಯುತನೆಂದು ಹೇಳ್ತಾರೆ. ಸೃಷ್ಟಿ, ಪಾಲನೆ, ಸಂಹಾರ, ತಿರೋಭಾವ ಮತ್ತು ಅನುಗ್ರಹ ಕೇವಲ ಈ 5 ನನ್ನ ಜಗತ್ತಿಗೆ ಸಂಬಂಧಪಟ್ಟ ಕಾರ್ಯಗಳಾಗಿವೆ ಮತ್ತು ನಿತ್ಯ ಸಿದ್ಧವಾಗಿವೆ. ಈಗ 26ರಲ್ಲಿ ನೋಡಿ, ಅದ್ಭುತ ಮಾಡಲಾಗಿದೆ.
ಇದು 26. ಇಲ್ಲಿ ನೋಡಿರಂತೆ ಪುತ್ರರೇ, ಇದು ಅದೇ ವರ್ಣನೆಯಾಗಿದೆ ಯಾವುದನ್ನು ಇವಾಗಲೇ ನಿಮಗೆ ಖೇಮರಾಜ್ ಶ್ರೀಕೃಷ್ಣದಾಸ್ ಪ್ರಕಾಶನದಿಂದ ಓದಿ ಹೇಳಿದ್ದೆ. ಯಥಾವತ್ ಇದು ಅದೇ ಆಗಿದೆ. ಪುತ್ರರೇ, ನೀವಿಬ್ಬರೂ ತಪಸ್ಸನ್ನು ಮಾಡಿ ಪರಮೇಶ್ವರನಾದ ನನ್ನನ್ನು ಪ್ರಸನ್ನಗೊಳಿಸಿ ಸೃಷ್ಟಿ ಮತ್ತು ಸ್ಥಿತಿ ಎಂಬ 2 ಕಾರ್ಯಗಳನ್ನು ಪಡೆದುಕೊಂಡಿರುವಿರಿ. ವಿಷ್ಣು ಮತ್ತು ಬ್ರಹ್ಮಾರಿಗೆ ಹೇಳ್ತಿದ್ದಾನೆ, ಈ ಕಾಲ ಬ್ರಹ್ಮ್ ಇವೆರಡೂ ಕೂಡ ನಿಮಗೆ ಬಹಳ ಪ್ರಿಯವಾಗಿವೆ. ಇದೇ ಪ್ರಕಾರ ನನ್ನ ವಿಭೂತಿ ಸ್ವರೂಪ ರುದ್ರ ಮತ್ತು ಮಹೇಶ್ವರ ಇದು ಮೇ ಅಲ್ಲ. ಇವರಿಬ್ಬರು 2 ಬೇರೆ ಉತ್ತಮ ಕೃತ್ಯ ಸಂಹಾರ ಮತ್ತು ತಿರೋಭಾವ ನನ್ನಿಂದ ಪಡೆದುಕೊಂಡಿರುವರು. ಆದರೆ ಅನುಗ್ರಹವೆಂಬ ಕೃತ್ಯವನ್ನು ಬೇರೆ ಯಾರೂ ಪಡೆಯಲು ಸಾಧ್ಯವಿಲ್ಲ. ಈಗ ಇಲ್ಲಿ ನೋಡೋಣ. ಇಲ್ಲಿ ಹೇಳ್ತಿರುವವನು ಬ್ರಹ್ಮ ವಿಷ್ಣು ಮಹೇಶ್ವರ ತಂದೆ ಕಾಲ ಬ್ರಹ್ಮ್. ನಾನು ಪೂರ್ವಕಾಲದಲ್ಲಿ ನನ್ನ ಸ್ವರೂಪಭೂತ ಮಂತ್ರವನ್ನು ಉಪದೇಶ ಮಾಡಿದ್ದೇನೆ. ಅದು ಓಂಕಾರ ರೂಪದಲ್ಲಿ ಪ್ರಸಿದ್ಧವಾಗಿದೆ. ಅದು ಮಂಗಳಕಾರಿ ಮಂತ್ರವಾಗಿದೆ. ಮೊಟ್ಟ ಮೊದಲು ನನ್ನ ಮುಖದಿಂದ ಓಂಕಾರ ಅಂದರೆ ಓಂ ಪ್ರಕಟವಾಯಿತು. ಅದು ನನ್ನ ಸ್ವರೂಪದ ಬೋಧವನ್ನು ಮಾಡಿಸುವುದಾಗಿದೆ. ಓಂಕಾರವು ವಾಚಕವಾಗಿದ್ದು ನಾನು ವಾಚ್ಯನಾಗಿದ್ದೇನೆ. ಈ ಮಂತ್ರವು ನನ್ನ ಸ್ವರೂಪವೇ ಆಗಿದೆ. ಪ್ರತಿನಿತ್ಯವೂ ನಿರಂತರವಾಗಿ ಓಂಕಾರವನ್ನು ಸ್ಮರಿಸುವುದರಿಂದ ಸದಾ ನನ್ನದೇನೇ ಸ್ಮರಣೆಯಾಗುವುದು. ನನ್ನ ಉತ್ತರವರ್ತಿ ಮುಖದಿಂದ ಅಕಾರದ, ಪಶ್ಚಿಮ ಮುಖದಿಂದ ಉಕಾರದ ಅಂದರೆ ಆ ಮತ್ತು ಉ, ದಕ್ಷಿಣ ಮುಖದಿಂದ ಮಕಾರದ, ಪೂರ್ವವರ್ತಿ ಮುಖದಿಂದ ಬಿಂದುವಿನ ಹಾಗೂ ಮಧ್ಯವರ್ತಿ ಮುಖದಿಂದ ನಾದದ ಪ್ರಾಕಟ್ಯವಾಯಿತು. ಈ ಪ್ರಕಾರವಾಗಿ 5 ಅವಯವಗಳಿಂದ ಯುಕ್ತವಾದ ಓಂಕಾರದ ವಿಸ್ತಾರವಾಯಿತು ಮತ್ತು ಇವೆಲ್ಲ ಅವಯವಗಳಿಂದ ಏಕೀಭೂತವಾಗಿ ಆ ಪ್ರಣವ ಓಂ ಎಂಬ ಏಕಾಕ್ಷರ ಆಯಿತು. ಗೀತೆ ಅಧ್ಯಾಯ 8 ಶ್ಲೋಕ 13 ಗೀತಾಜ್ಞಾನದಾತ ಕೂಡ ಇವನೇ, ಈ ಕಾಲನೇ. ಬ್ರಹ್ಮ ವಿಷ್ಣು ಮಹೇಶ್ವರ ತಂದೆ ಹೇಳ್ತಾನೆ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರಣ್ ಯ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಈಗ ಇದು ಈ 5 ಅವಯವಗಳಿಂದ ಅಕಾರ ಅ, ಉ, ಮ, ಬಿಂದು ಇತ್ಯಾದಿ ಸ್ವರಗಳಿಂದ ಏಕೀಭೂತವಾಗಿ ಇದು ಓಂ ಎಂಬ ಏಕಾಕ್ಷರವಾಯಿತು ಮತ್ತು ಇದು ನನ್ನ ಮಂತ್ರವಾಗಿದೆ. ಈಗ ಇವರಿಲ್ಲಿ ತಪ್ಪು ಮಾಡಿದ್ದಾರೆ ನೋಡಿ. ಇವನು ಸ್ಪಷ್ಟಪಡಿಸಿದ ನೋಡಿ, ಅಕಾರದಿಂದ ಉತ್ತರವರ್ತಿ ಮುಖದಿಂದ ಅಕಾರ ಅಂದರೆ ಅ ಮತ್ತು ಪಶ್ಚಿಮ ಮುಖದಿಂದ ಉ, ಅ, ಉ, ಮ ಇವುಗಳಿಂದ ಕೂಡಿ ಮತ್ತು ಬಿಂದು ಸ್ವರಗಳಿಂದ ಕೂಡಿ ಈ 5 ಈ ಎಲ್ಲ ಅವಯವಗಳಿಂದ ಈ ಪ್ರಕಾರ 5 ಅವಯವಗಳಿಂದ ಯುಕ್ತವಾದ ಓಂಕಾರದ ವಿಸ್ತಾರವಾಯಿತು ಮತ್ತು ಇವೆಲ್ಲ 5 ಅವಯವಗಳು ಏಕೀಭೂತವಾಗಿ ಅದು ಪ್ರಣವ ಓಂ ಎಂಬ ಏಕಾಕ್ಷರವಾಯಿತು. ಮತ್ತು ಈ ಅನುವಾದಕರ್ತ ತನ್ನ ಅಜ್ಞಾನತೆಯಿಂದ ಏನು ಹೇಳ್ತಾನೆ ಅಂದರೆ ಮಕಾರಾದಿ ಕ್ರಮದಿಂದ ಕರ್ಮಶಃ ಪ್ರಕಾಶವಾಯಿತು. ಅದು ಅಕಾರಾದಿ ಕ್ರಮದಿಂದ, ಅದು ಅಕಾರಾದಿ ಕ್ರಮದಿಂದ, ಮತ್ತಿದು ತಪ್ಪು. ಮಕಾರಾದಿ ಕ್ರಮದಿಂದ ಕರ್ಮಶಃ ಪ್ರಕಾಶವಾಯಿತೆಂಬುದು. ಓಂ ನಮಃ ಶಿವಾಯ್ ಇದು ಪಂಚಾಕ್ಷರಿ ಮಂತ್ರವಾಗಿದೆ. ಇದು ಓಂ ನಮಃ ಶಿವಾಯ್ ಅನುವಾದಕರ್ತನ ತನ್ನದೇ ಅಜ್ಞಾನದಿಂದ ಆಗಿದೆ. ಮೂಲ ಪಾಠದಲ್ಲಿ ಓಂ ನಮಃ ಶಿವಾಯ್ ಮಂತ್ರ ಎಲ್ಲಿಯೂ ಇಲ್ಲ. ಇವನು ಹೇಳ್ತಾನೆ ಈ 5 ಮಂತ್ರಗಳಿಂದ ಈ ಎಲ್ಲ ಅವಯವಗಳಿಂದ ಏಕೀಭೂತವಾಗಿ ಈ ಪ್ರಕಾರ 5 ಅವಯವಗಳಿಂದ ಯುಕ್ತವಾದ ಓಂಕಾರದ ವಿಸ್ತಾರವಾಯಿತು. ಈ ಅಕಾರ ಮಕಾರವನ್ನಂತೂ ಹೇಳ್ತಾ ಇದ್ದಾನಿಲ್ಲಿ. ಈ 5 ಅವಯವಗಳಿಂದ ಸೇರಿ ಒಂದು ಅಕ್ಷರವಾಯಿತು, ನಥಿಂಗ್ ಎಲ್ಸ್. ಈ ಓಂ ನಮಃ ಶಿವಾಯ ಎಂಬುದು ಯಾವ ಮಂತ್ರವಲ್ಲ, ಇದು ತಪ್ಪು. ಇದನ್ನು ಜಪಿಸಿ ಶಾಸ್ತ್ರ ವಿರುದ್ಧವಾದ ಸಾಧನೆಯನ್ನು ಮಾಡಿ ಪೂರ್ತಿ ಜೀವನ ವ್ಯರ್ಥ ಮಾಡಿಕೊಳ್ಳುತ್ತೇವೆ. ಈ ಭ್ರಮಿತ ಜನರ ಮೂಲಕ ನಾವು ಕನ್ನಡ ಪುಸ್ತಕವನ್ನು ಓದ್ತಿದ್ದೆವು, ಅದರಲ್ಲಿ ಮಂತ್ರ ಸಿಕ್ತು, ಇದನ್ನೇ ಜಪಿಸತೊಡಗಿದೆವು. ಇದು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸ್ಸೇಚ್ಛೆ ಆಚರಣೆಯಾಗಿರುವುದರಿಂದ ಯೂಸ್ಲೆಸ್ ಆಗಿದೆ. ಇದನ್ನು ಮಾಡಬಾರ್ದು. ಈಗ ಪುಣ್ಯಾತ್ಮರೇ, ನಿಮಗಿದು ಅರ್ಥವಾಗುವುದು ಏಕೆಂದರೆ ತಾವೀಗ ಶಿಕ್ಷಿತರಾಗಿರುವಿರಿ. ತಾವು ತಮ್ಮ ಸಮಕ್ಷಮದಲ್ಲಿ ನೋಡುತ್ತಿದ್ದೀರಿ. ಅಂದರೆ ತಾವು ಏನು ಸಾಧನೆಯನ್ನು ಮಾಡುತ್ತಿದ್ರಿ ಅದನ್ನು ಗೀತೆ ಅಧ್ಯಾಯ 16 ಶ್ಲೋಕ 23 ಹೇಳಲಾಗಿದೆ. ಏನೆಂದರೆ, ಯಾರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸ್ಸೇಚ್ಛೆ ಆಚರಣೆ ಮಾಡ್ತಾರೆ ಅವರ ಗತಿಯಾಗದು, ಕಾರ್ಯಸಿದ್ಧಿಯಾಗದು ಮತ್ತು ಅವರಿಗೆ ಯಾವುದೇ ಸುಖ ಸಿಗದು, ಯೂಸ್ಲೆಸ್. ಹಾಗಾಗಿ ಈ ಓಂ ನಮಃ ಶಿವಾಯ್, ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಅಣಂ ನಮಃ ಮತ್ತು ಅವನಮಃ ಇವೆಲ್ಲ ವ್ಯರ್ಥವಾಗಿವೆ. ಕೇವಲ ಒಂದು ಓಂ ಮಂತ್ರವಿದೆ, ಇದು ಬ್ರಹ್ಮನದಾಗಿದೆ. ಮತ್ತು ಕಮಲಗಳನ್ನು ತೆರೆಯುವ ಮಂತ್ರಗಳೇನಿವೆ ಅದು ಬೇರೆಯೇ ಆಗಿವೆ. ಅವುಗಳ ಕ್ರಿಯೆ ಭಿನ್ನವಾಗಿವೆ. ಅವು ನಮ್ಮ ಕಮಲಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸುವವು. ಆ ಮಂತ್ರಗಳು ಇವುಗಳಲ್ಲಿಂದಲೇ ಆಗಿವೆ. ಈಗ ಮೂಲ ತಾವು ನೋಡಿದಿರಿ, ಸಂಸ್ಕೃತ ಖೇಮರಾಜ್ ಶ್ರೀ ಕೃಷ್ಣದಾಸ್ ಪ್ರಕಾಶನ, ಬೊಂಬಾಯಿಯಿಂದ.
ತಮಗೆ ಮೂಲ ಸಂಸ್ಕೃತದಲ್ಲಿ ತೋರಿಸುವೆ. ಅದರಲ್ಲಿ ಎಲ್ಲಿಯೂ ಹೀಗೆ ಬರೆದಿಲ್ಲ. ಅಂದರೆ ಅದರಲ್ಲಿ ಎಲ್ಲಿಯೂ ಇಲ್ಲ ಓಂ ನಮಃ ಶಿವಾಯ ಜಪದ ಸಂಕೇತದ ಬಗ್ಗೆ. ಇದು ಅದೇ ಪುಸ್ತಕವಾಗಿದೆ, ಶ್ರೀ ಶಿವಪುರಾಣ. ಇದನ್ನು ತಮಗೆ ಮೊದಲು ಸಹ ತೋರಿಸಿದ್ದೆವು. ಇದರಲ್ಲಿ ಸಂಸ್ಕೃತ ಸಹ ಜೊತೆಯಲ್ಲಿದೆ. ವಿದ್ವೇಶ್ವರ ಸಂಹಿತೆ ಭಾಗ 1 ಅಧ್ಯಾಯ 10 ನಾವು ಓದ್ತಿದ್ದೇವೆ 19ನೇ ಪುಟದಲ್ಲಿ. ಈ ಕಾರಣದಿಂದ ಜ್ಞಾನದ ಸಿದ್ಧಿಗಾಗಿ ಓಂಕಾರವೆಂಬ ಮಂತ್ರವನ್ನು ಜಪಿಸಿರಿ. ಈ ಓಂಕಾರ ಮಂತ್ರದ ಮುಂದೆ ವಿಶೇಷಣೆಯನ್ನು ಹೇಳಲಾಗಿದೆ. ಅಂದರೆ ಇದು ವಾಚಕವಾಗಿದ್ದು ಇದಕ್ಕಾಗಿ ಈ ನಿಜ ಮಂತ್ರವನ್ನು ಉಪದೇಶಿಸುತ್ತಾರೆ. ಈ ಓಂಕಾರವು ನನ್ನ ಮುಖದಿಂದ ಉತ್ಪನ್ನವಾದ ಕಾರಣ ನನ್ನದೇ ಸ್ವರೂಪದ ಬೋಧಕವಾಗಿದೆ ಮತ್ತು ಮಹಾ ಮಂಗಳಕಾರಿಯಾಗಿದೆ. ಇದು ವಾಚಕವಾಗಿದೆ, ನಾನು ವಾಚ್ಯನು. ಈ ಮಂತ್ರ ನನ್ನ ಆತ್ಮವಾಗಿದೆ. ಇದನ್ನು ಸ್ಮರಿಸುವುದರಿಂದ ನನ್ನ ಸ್ಮರಣೆಯಾಗುತ್ತದೆ. ಇಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ, ಉತ್ತರ ಮುಖದಿಂದ ಅಕಾರ ಅಂದರೆ ಆ, ಪಶ್ಚಿಮ ಮುಖದಿಂದ ಉಕಾರ ಅಂದರೆ ಉ, ಮತ್ತು ದಕ್ಷಿಣ ಮುಖದಿಂದ ಮಕಾರ ಅಂದರೆ ಮ, ಪೂರ್ವದ ಮುಖದಿಂದ ಬಿಂದು ಮತ್ತು ಮಧ್ಯದ ಮುಖದಿಂದ ನಾದದ ಪ್ರಾಕಟ್ಯವಾಯಿತು. ಈ ರೀತಿ ಇದು 5 ಪ್ರಕಾರದಿಂದ ಅದು ಹೊರಹೊಮ್ಮಿತು. ಅದೆಲ್ಲ ಒಂದೇ ಆಗಿ ಓಂ ಈ ರೀತಿ ಒಂದು ಅಕ್ಷರ ಆಗುವುದು. ಇದರಲ್ಲಿ ಎಲ್ಲೂ ಓಂ ನಮಃ ಶಿವಾಯ ಇಲ್ಲ. ಇದು ಮೂಲ ಸಂಸ್ಕೃತ ನೋಡಿ. ಇದು 19ನೇದು. ಏಕೀಭೂತವಾಗಿ ಓಂ ಇತಿ ಏಕಾಕ್ಷರೋ ಭವತ್. ಎಲ್ಲಿಯೂ ನಿಮಗೆ ಓಂ ನಮಃ ಶಿವಾಯ್ ಸಿಗುವುದಿಲ್ಲ. ನೀವು ದೇವನಾಗರಿ ಲಿಪಿಯನ್ನು ಸುಲಭವಾಗಿ ಓದಬಹುದು. ಇದರಲ್ಲಿ ಎಲ್ಲಿಯೂ ಓಂ ನಮಃ ಶಿವಾಯ್ ಇಲ್ಲ. ಇಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಇದು ಅಕಾರಾದಿ ಕ್ರಮದಿಂದ ಮತ್ತು ಮಕಾರಾದಿ ಕ್ರಮದಿಂದ ಇದು ಕೇವಲ ಇದೇ ಒಂದು ಓಂ ಮಂತ್ರ ಆಗುತ್ತದೆ. ಇದು ಓಂ ಒಂದಕ್ಷರ ಆಯಿತು, 5 ಅಕ್ಷರ ಕೂಡಿ. ಈಗ ಪುಣ್ಯಾತ್ಮರೇ, ಈ ಮಾನವ ಜನ್ಮದ ಯಾವ ಮೌಲ್ಯವೂ ಇಲ್ಲ. ಪರಮಾತ್ಮ ಹೇಳಿದ್ದಾರೆ, ಕಬೀರ ಪರಮೇಶ್ವರರು ಹೇಳ್ತಾರೆ, कहता हूँ कई जात हूँ कहूँ बजा के ढोले श्वास जो खाली जात है भाई 3 लोक का मोल। कहता हूँ कई जात हूँ कहूँ बजा के ढोले श्वास जो खाली जात है ये 3 लोक का मोले। ನೀವು ಒಂದು ಮಂತ್ರವನ್ನು ಮಾಡುತ್ತೀರಿ, ಸತ್ಯನಾಮದ್ದು. ಇದನ್ನು ನಿಮಗೆ ನೀಡಲಾಗುತ್ತದೆ. ಇದಕ್ಕಿಂತ ಮೊದಲು ಈ ಮಂತ್ರ ಯಾರ ಬಳಿಯೂ ಇರಲಿಲ್ಲ, ಸತ್ಯನಾಮ ಮಂತ್ರ. ಮತ್ತು ಕೆಲವು ಪಂಥಗಳು ನಡೆಯುತ್ತಿವೆ. ರಾಧಾಸ್ವಾಮಿ, ಧನ್ಧನ್ ಸದ್ಗುರು, ಜಯ ಗುರುದೇವ್, ಆಗ್ರಾದ್ದು, ಮಥುರಾದ್ದು ಮತ್ತು ಅದರಿಂದಲೇ ಇವೆಲ್ಲ ರಾಧಾಸ್ವಾಮಿ, ಠಾಕೂರ್ಜಿ ಮಹಾರಾಜ್, ಇವೆಲ್ಲ ಒಂದೇ ಬಾವಿಯ ನೀರಿನಂತೆ ಇದೆ. ಎಲ್ಲ ಭ್ರಮಿತ ಪಂಥಗಳು ಕಾಲಪ್ರೇರಿತವಾಗಿವೆ. ಕಾಲನ ಜಾಲದಲ್ಲಿ ಸಿಲುಕಿಸುವ ಇವರ ಪಕ್ಕಾ ಷಡ್ಯಂತ್ರವಿದೆ. ಇವರಿಗೆ ಸತ್ಯನಾಮದ ಅರಿವೇ ಇಲ್ಲ. ಸತ್ಯನಾಮ ಏನೆಂದು ಇವರ ಒಂದು ಪುಸ್ತಕವಿದೆ, ಸಾರ್ವಚನ್ ರಾಧಾಸ್ವಾಮಿ ವಾರ್ತಿಕ್, ಮತ್ತು ಅವರು ಅದರ ಸಂಗ್ರಹಕರ್ತನನ್ನು ಹೇಳ್ತಾರೆ ಪರಮಧನಿ. ಅವರನ್ನು ಇವರು ರಾಧಾಸ್ವಾಮಿ ಪಂಥದ ಪ್ರವರ್ತಕನೆಂದು ನಂಬುತ್ತಾರೆ. ಈ ಶಿವದಯಾಲ್ರನ್ನು, ಆಗ್ರಾದವರನ್ನು, ಪನ್ನಾಗಲಿಯವರನ್ನು. ಅವರ ವಚನಗಳ ಸಂಗ್ರಹವಿದೆ ಮತ್ತು 150 ವರ್ಷಗಳಿಂದ ಅದು ಸಂಗ್ರಹಿತ ಆಗಿದೆ. ಮತ್ತು ತದನಂತರ 1902ರಲ್ಲಿ 1902ರಲ್ಲಿ ಇದನ್ನು ಪುಸ್ತಕ ರೂಪದಲ್ಲಿ ಮುದ್ರಿಸಲಾಯಿತು. 1902ರಿಂದ ಇಂದಿನವರೆಗೆ 109 ವರ್ಷಗಳಾದವು. ಮತ್ತು ಆ ಅಜ್ಞಾನವನ್ನು ಈ ಮುಗ್ಧಾತ್ಮಗಳು ಓದುತ್ತಾ ಬರ್ತಿದ್ದಾರೆ. ಅದರಲ್ಲಿ ಒಂದು ಕಡೆಯಲ್ಲಿ ಬರೆದಿದ್ದೇನೆಂದರೆ, ಸತ್ಯನಾಮ 5ನೇ ಮಹಡಿಯಾಗಿದೆ, 5ನೇಯದ್ದು ಸತ್ಯನಾಮ. ನಂತರ ಬರೆದಿದೆ, ಸತ್ಯನಾಮವನ್ನು ಸತ್ಯಲೋಕ ಕೂಡ ಹೇಳುತ್ತಾರೆ. ಸತ್ಯನಾಮವನ್ನು ಸತ್ಯಪುರುಷ ಕೂಡ ಎಂದು ಹೇಳ್ತಾರೆ. ಮತ್ತು ಸತ್ಯನಾಮವನ್ನು ಸಾರನಾಮ ಕೂಡ ಹೇಳ್ತಾರೆ. ಸತ್ಯನಾಮವನ್ನು ಸತ್ಯಲೋಕ ಕೂಡ ಹೇಳ್ತಾರೆ. ಸತ್ಯಪುರುಷ ಕೂಡ ಹೇಳ್ತಾರೆ. ಮತ್ತು ಸತ್ಯನಾಮವನ್ನು ಸತ್ಯನಾಮ ಕೂಡ ಹೇಳ್ತಾರೆ. ಇವರ ಬುದ್ಧಿಯನ್ನು ತಿರ್ಚಿಟ್ಟಿದ್ದ ಕಾಲ.
ಅರೇ, ಸತ್ಯನಾಮ 2 ಅಕ್ಷರದ ಜಪವಾಗಿದೆ. ಸತ್ಯನಾಮ ಅಂದರೆ ನಿಜವಾದ ನಾಮ. ಮತ್ತು ಇದನ್ನು ಇವರು ಎಲ್ಲೋ ಒಂದು ಕಡೆ ಸತ್ಯನಾಮ ಹೇಳ್ತಾರೆ. ಮತ್ತು ಒಂದು ಕಡೆ ಈ ಸಾವನ್ ಸಿಂಗರು ಇವರನ್ನು ಧನ್ ಸದ್ಗುರು ಪಂಥದ ಪ್ರವರ್ತಕರೇನಿದ್ದಾರೆ ಅವರು ಕೂಡ ಇವರನ್ನು ಗುರುವೆಂದು ನಂಬುತ್ತಾರೆ. ಸಾವನ್ ಸಿಂಗರು ಸಂತ್ ಮತ್ ಭಾಗ್ ಎಂಬ ಹೆಸರಿನ ಪುಸ್ತಕವನ್ನು ಬರೆದಿದ್ದಾರೆ. 4-5 ಭಾಗ ಮಾಡಿದ್ದಾರೆ ಅವರು. ಅದರ 3ನೇ ಭಾಗದಲ್ಲಿ ಬರೆದಿದೆ. ಒಂದು ಕಡೆಯಲ್ಲಿ ಬರೆದಿದ್ದೇನೆಂದರೆ ಸತ್ಯನಾಮವಂತೂ ಸ್ಥಾನವಾಗಿದೆ. ನಂತರ ಯಾರೋ ಕೇಳಿದಾಗ 4 ರಾಮರ ವ್ಯಾಖ್ಯಾನ ಮಾಡುತ್ತಾ ಹೇಳ್ತಾರೇನೆಂದರೆ ಸತ್ಯನಾಮವೇ ಅಸಲಿ ರಾಮ ಆಗಿದೆ. ಅವರು ಇಂದಿನ ತನಕ ಸತ್ಯನಾಮವನ್ನೇ ತಿಳಿದಿಲ್ಲ. कहते झूठा ज्ञान और ध्यान कहाँ लाओ, ये बात विदा चतुराई. ನಿಮ್ಮ ಜ್ಞಾನವೇ ನಿಲ್ಲಿರುವಾಗ ಹೇಗೆಂದರೆ ಒಬ್ಬ ಸ್ಟೂಡೆಂಟ್ ಥಿಯರಿಯನ್ನು ಬರೆಯುತ್ತಾನೆ ಮತ್ತು ತಾನು ಬರೆದ ಆ ಥಿಯರಿಯ ವಿಧಾನದ ಆಧಾರದ ಮೇಲೆ ಪ್ರಾಕ್ಟಿಕಲನ್ನು ಮಾಡ್ತಾನೆ. ಅಂದರೆ ಅವನು ಸಫಲನಾದಂತೆ ನಂಬ್ತಾನೆ. ಅವನ ಥಿಯರಿಯೇ ತಪ್ಪಾಗಿದೆ. ಹಾಗಿದ್ದಲ್ಲಿ ಪ್ರಾಕ್ಟಿಕಲ್ ಹೇಗೆ ಸರಿಯಾಗಲು ಸಾಧ್ಯ? ಈಗ ಯಾವುದೋ ಒಬ್ಬ ಸಂತನ ವೇಷದಲ್ಲಿ ಕುಳಿತಿದ್ದ ಆ ಶಿವದಯಾಲ್ನು ತನ್ನ ಜೀವನದಲ್ಲಿ ಅವರು ಏನೆಲ್ಲ ತಮ್ಮ ಜೀವನದಲ್ಲಿ ಅನುಭವ ಪಟ್ಟಿದ್ದಾರೋ ಅದೇನೇ ಈ ಸಾರ್ನಾಮ್ ರಾಧಾಸ್ವಾಮಿ ವಾರ್ತಿಕ್. ಮತ್ತು ಆ ಸಮಯದಲ್ಲಿ ಅವರು ಈ ಜ್ಞಾನ ನೀಡಿಟ್ಟಿದ್ದಾರೆ. ಮತ್ತು ಅವರು ಧ್ಯಾನ ಎಲ್ಲಿ ಮಾಡ್ತಾರೆ? 2.5 ಗಂಟೆ ಬೆಳಿಗ್ಗೆ ಮತ್ತು ಸಾಯಂಕಾಲ. ನಿಮ್ಮ ಜ್ಞಾನವೇ ತಪ್ಪಾಗಿದೆ, ನಿಮ್ಮ ಥಿಯರಿಯೇ ತಪ್ಪಾಗಿದೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.